ನಿಯಮ 330ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಎಲ್ಲ ಮುಗಿದಿದೆ. ಕ್ಲಾರಿಫಿಕೇಶನ್ ಕೇಳ್ತೀನಿ ಅಂತ ಹೇಳಿ ಅನುಮತಿ ಮೇರೆಗೆ ಬಹಳಷ್ಟು ವಿವರವಾಗಿ ನಾನು ಉತ್ತರ ಕೊಡಲಿಕ್ಕೆ ಬಯಸ್ತೇನೆ. ಈಗ ಹಲವಾರು ಸದಸ್ಯರು, ಸುಮಾರು 21ಕ್ಕಿಂತ ಹೆಚ್ಚು ಜನ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಅವರ ಅಭಿಪ್ರಾಯಗಳನ್ನು, ಪರವಾಗಿರ್ತಕ್ಕಂಥ ಅಭಿಪ್ರಾಯ, NEPಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಅವರ ಅಭಿಪ್ರಾಯ ಮತ್ತು NEPಯನ್ನು ಯಾವ ಕಾರಣಕ್ಕಾಗಿ ಬೇಡ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಇತ್ತು. ಅದರಿಂದ ಮೊದಲನೇದಾಗಿ ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. 31/10/2015 TSR ಸುಬ್ರಹ್ಮಣ್ಯಂ ರವರ ನೇತೃತ್ವದಲ್ಲಿ ಸುಮಾರು 5 ಜನರ ಸಮಿತಿಯನ್ನು ನೇಮಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲರೂ IAS ಅಧಿಕಾರಿಗಳು ಅದರಲ್ಲಿ ಇರ್ತಕ್ಕಂಥವರು, ಉಳಿದಂತೆ ಒಬ್ಬರು ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಒಳಪಟ್ಟಂಥವರು ಇರ್ತಾರೆ. ಈ ಸಮಿತಿಯವರು ಏಪ್ರಿಲ್ 30, 2016ರಲ್ಲಿ ತಮ್ಮ ವರದಿಯನ್ನು HRD ಡಿಪಾರ್ಟ್ಮೆಂಟ್ಗೆ ಸಲ್ಲಿಸ್ತಾರೆ. ಈ ಸಲ್ಲಿಸಿದ ನಂತರ ಆ ವರದಿ ಬಗ್ಗೆ ಏನಾಯಿತು ಅಂತಕ್ಕಂಥದ್ದು ಮತ್ತೊಂದು ಅದ್ರ ಬಗ್ಗೆ ಏನು ಹೆಚ್ಚು ಮಾಹಿತಿ ಇಲ್ಲ. ಇದಾದ ನಂತರ 2016ರಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿ ಅವರು ಕೂಡ 2017ರಲ್ಲಿ ಸಮಿತಿ ರಚನೆ ಆಗುತ್ತೆ. ಜೂನ್ 24, 2017ರಲ್ಲಿ ಅವರು 2018 ಡಿಸೆಂಬರ್ಗೆ ತಮ್ಮ ವರದಿಯನ್ನು ಅಂದಿನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಬಹುಶಃ ಈ ಮಾಹಿತಿ ಗೌರವಾನ್ವಿತ ಸದಸ್ಯರು ಮಾತಾಡುವಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ 2015ರಿಂದ 2020ವರೆಗೂ ಭಾಳಷ್ಟು ಅಧ್ಯಯನ ಆಯಿತು, ಮತ್ತೊಂದು ಆಯಿತು ಅಂತಕ್ಕಂಥ ರೀತಿಯಲ್ಲಿ 2015ರಿಂದ ಪ್ರಾರಂಭ ಆಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಅವರು ಚರ್ಚೆಗಳನ್ನು ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಸ್ತೂರಿ ರಂಗನ್ ಅವರು ಹಿಂದೆ 2013-14ರಲ್ಲಿ ಕರ್ನಾಟಕ ಜ್ಞಾನ ಆಯೋಗ KJA ಕರ್ನಾಟಕ ನಾಲೆಜ್ ಕಮಿಷನ್ ಅಂಥೇಳಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿದಂಥದ್ದು. ಅವರು ಕಸ್ತೂರಿ ರಂಗನ್ ಅವರು 2016ರಲ್ಲಿ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಅವತ್ತು ಸಲ್ಲಿಸ್ತಾರೆ. ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತಕ್ಕಂಥ ವರದಿಯನ್ನು ಕಸ್ತೂರಿ ರಂಗನ್ ಅವರು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಪ್ರೊಸೀಡಿಂಗ್ಸು ಕಾಪಿ ಇಲ್ಲಿದೆ. ಬಹುಶಃ ಇವತ್ತು ಇಲ್ಲಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರು ಚರ್ಚೆ ಮಾಡುವಂಥ ವೇಳೆ ನಾನು ಭಾಳಷ್ಟು ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ಗಮನಿಸಿದಾಗ ಬಹುಶಃ ತಪ್ಪಾಗಿ ಭಾವಿಸಬಾರ್ದು. NEPಯಲ್ಲಿರ್ತಕ್ಕಂಥ ಅಂಶಗಳನ್ನು ಸಂಪೂರ್ಣವಾಗಿ ಭಾಳಷ್ಟು ಜನ ಅಧ್ಯಯನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕಂದರೆ NEPಯಲ್ಲಿ ಏನೇನು ಅಂಶಗಳಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ವೇಳೆಯಲ್ಲಿ ನಾನು ಭಾಳಷ್ಟು ನಿರೀಕ್ಷೆ ಮಾಡಿದ್ದೆ. ಆದರೆ ಗೌರವಾನ್ವಿತ ಸದಸ್ಯರು ಹೇಳ್ತಕ್ಕಂಥ ವಿಚಾರ ಬರೀ ಕೆಲವು ವಿಚಾರಗಳಿಗೆ ಸೀಮಿತವಾಗಿ ಹೇಳಿದ್ದಾರೆ. ಒಂದಿಬ್ಬರು ಸದಸ್ಯರು ಅದ್ರ ಬಗ್ಗೆ ಅಧ್ಯಯನ ಮಾಡಿ ವಿಷಯಗಳನ್ನು ಹೇಳಿರ್ತಕ್ಕಂಥದ್ದು ಇದೆ. ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು NEP ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥದ್ದು ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕೆ ಅಮೂಲಾಗ್ರವಾದಂಥ ಬದಲಾವಣೆ ಶಿಕ್ಷಣ ಕ್ಷೇತ್ರದಲ್ಲಿ ತರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಂದಿದ್ದೀವಿ ಅಂತಕ್ಕಂಥ ವ್ಯಾಖ್ಯಾನವನ್ನು 34 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರ್ತೀವಿ ಅಂತಕ್ಕಂಥ ಒಂದು
ಪ್ರಯತ್ನ ಮಾಡಿದ್ದೀವಿ ಅಂತಕ್ಕಂಥ ಪ್ರಚಾರವನ್ನು ಕೊಟ್ಟಿರ್ತಕ್ಕಂಥ ನಾನು ತಮಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕಾದ್ರೆ ಇದು ನಿರಂತರವಾಗಿ ಸದಸ್ಯರು ಹೇಳಿದ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಿತಿಗಳು ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಆ ವರದಿಗಳನ್ನು ಕೊಟ್ಟಿರ್ತಕ್ಕಂಥ ಆಧಾರದ ಮೇಲೆ ಅದರ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿದೆ. ಇವತ್ತೇನು ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದೆ, ಇದರಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥದ್ದಕ್ಕೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಉನ್ನತ ಶಿಕ್ಷಣಕ್ಕೆ ತರ್ತಕ್ಕಂಥದ್ದಿದೆ. ನಾನು ತಮಗೆ ಇಲ್ಲಿ ಗಮನಕ್ಕೆ ತರ್ತಕ್ಕಂಥದ್ದು ವಿಚಾರ, ಯಾವುದೇ ಒಂದು ವ್ಯವಸ್ಥೆಯನ್ನು ಒಂದು ಬದಲಾವಣೆ ತರಬೇಕಾದಾಗ ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪಗಳೇನು, ಹಿಂದೆ ಇರ್ತಕ್ಕಂಥ ವ್ಯವಸ್ಥೆ ಒಂದು ಸಂಪೂರ್ಣವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ದೇಶಿತ ಗುರಿಯನ್ನು ತಲುಪಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕಾಗಿತ್ತು. ಇವತ್ತು ನಮ್ಮಲ್ಲಿರ್ತಕ್ಕಂಥ ಏನು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆಫಿಷಿಯನ್ಸಿ ಇರ್ಬೋದು, ಬೋಧಕರ ಡೆಫಿಷಿಯನ್ಸಿ ಇರ್ಬೋದು, ಇವೆಲ್ಲವನ್ನು ಅಧ್ಯಯನ ಮಾಡಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಹಂತದಲ್ಲಿ ನ್ಯೂನತೆಗಳಿದ್ದಾವೆ, ಆ ನ್ಯೂನತೆಗಳನ್ನು ಯಾವ್ಯಾವ ರೀತಿಯಲ್ಲಿ ನಾವು ಸರಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ವೈಟ್ ಪೇಪರನ್ನು ತಂದು ಇದನ್ನು ನಾವು ಯಾವ ರೀತಿ ಸರಿದೂಗಿಸ್ತೀವಿ, ಇದರಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದನ್ನು ಭವಿಷ್ಯ ಅಧ್ಯಯನ ಮಾಡಿ ನಂತರ ಹೊಸ ನೀತಿ ಸಲಹೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಹೊಸ ನೀತಿಯನ್ನು ಯಾವ್ಯಾವ ಹಂತದಲ್ಲಿ ಒಂದು ಫೇಸ್ಡ್ ಮ್ಯಾನರಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇರ್ಬೋದು, ಅದಕ್ಕೆ ಆರ್ಥಿಕವಾಗಿ ಬಲ ಕೊಡ್ತಕ್ಕಂಥದ್ದು ಇರ್ಬೋದು, ಶಿಕ್ಷಕರ ಮತ್ತು ಪ್ರಾಧ್ಯಾಪಕರಿಗೆ ಏನು ಯಾವ ರೀತಿ ಅವರಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು, ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಇವತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ನೆಸಿಟಿ ಇದೆ, ಅದಕ್ಕೆ ಯಾವ ರೀತಿ ನಾವು ಅದಕ್ಕೆ ಹೊಂದಿಕೆ ಮಾಡಬೇಕು ಅಂತಕ್ಕಂಥದ್ದು, ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾದಂಥ ಅಧ್ಯಯನ ಮಾಡಿ ಅದಕ್ಕೆ ಯಾವ ರೀತಿ ಸರ್ಕಾರ ಕೂಡ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಇದರಲ್ಲಿ ಅಂಶದಲ್ಲಿ ಇದನ್ನು ಯಾವುದೂ ಗಮನಿಸಿಲ್ಲ. 1986ರ ಒಂದು ಏನು ನೀತಿ ಬಂದಂಥ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ GSDP 6% ಶಿಕ್ಷಣ ಕ್ಷೇತ್ರಕ್ಕೆ ವಿನಿಯೋಗಿಸಬೇಕು ಅಂತಕ್ಕಂಥ ಸಲಹೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇದನ್ನು ನಾವು ಗಮನಿಸಿದಾಗ ಕೇಂದ್ರ ಸರ್ಕಾರ ಇರ್ಬೋದು, ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಕೇಂದ್ರ ಸರ್ಕಾರಗಳು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡಬೇಕಿತ್ತು ಯಾರೂ ಕೊಟ್ಟಿಲ್ಲ, ಅದು ರಾಜ್ಯ ಸರ್ಕಾರಗಳು ಕೊಟ್ಟಿಲ್ಲ. ಇದನ್ನು ಭವಿಷ್ಯ ಗಮನಿಸ್ತಕ್ಕಂಥದ್ದು ಭಾಳ ಉತ್ತಮ ಆಗ್ತಾ ಇತ್ತು, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಆಗಬೇಕಾಗಿತ್ತು. ಇದನ್ನು ಭವಿಷ್ಯ ಗಮನ ಕೊಡದೇ ಇರ್ತಕ್ಕಂಥದ್ದಾಗಿದೆ. ಇವತ್ತು ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡಿದ್ರು ಸ್ನೇಹಿತರೆಲ್ಲರೂ, ಭಾಳಷ್ಟು ಜನ ಗ್ಲೋಬಲೈಸೇಷನ್ ಅಂತ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ಬದಲಾವಣೆ ತರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೆಳ ಹಂತದಿಂದ ನಾವು ಮೇಲಕ್ಕೆ ಹೋಗ್ಬೇಕಾ, ಮೇಲ್ಗಡೆಯಿಂದ ಕೆಳಗೆ ಬರ್ಬೇಕಾ ಅಂತಕ್ಕಂಥದ್ದು ಕೂಡ ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ರಾಜ್ಯದಲ್ಲಿ 2020ರಲ್ಲಿ ಏನು ಹೊಸ ಶಿಕ್ಷಣ ನೀತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದ್ರು. ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇನ್ ಕರ್ನಾಟಕ ಅಂತೇಳಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತು. 2021ಕ್ಕೆ ಇದನ್ನು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ರು. ಆದರೆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕಿತ್ತ, ನೇರವಾಗಿ ನೀವು ಉನ್ನತ ಶಿಕ್ಷಣಕ್ಕೆ ಅನುಷ್ಠಾನ ಮಾಡಬೇಕಿತ್ತ ಅಂತಕ್ಕಂಥದ್ರ ಬಗ್ಗೆ ಬಹುಶಃ ತಾವು ಆಲೋಚನೆ ಮಾಡಬೇಕಾಗುತ್ತೆ. ಇವತ್ತಿಲ್ಲಿ ನಮ್ಮ ಹಿರಿಯ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾತಾಡ್ತಾ ಇದ್ರು, ಇದು ಬಡವರ ಮಕ್ಕಳಿಗೆ ಅನ್ಯಾಯ ಆಗೋಯ್ತು, ಬಡವರ ಮಕ್ಕಳು ಏನು ಓದಬಾರ್ದ ಅಂತಕ್ಕಂಥದ್ದು. ನಾನು ತಮಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ವಿಚಾರ ಹೇಳ್ತೀನಿ. ಇದರಲ್ಲಿರ್ತಕ್ಕಂಥದ್ದು ಏನು ಒಂದು ಬದಲಾವಣೆಯನ್ನು ಏನು ಒಂದು ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು. ತಾವು ಆ ಸ್ಟ್ರಕ್ಚರ್ ಬಗ್ಗೆ ಒಂದಿಬ್ಬರು ಮಾತಾಡಿದ್ರು. ಎಲ್ಲಿ ಸ್ಟಾರ್ಟಿಂಗ್ ಎಷ್ಟು ಯಾವ ವರ್ಷಕ್ಕೆ ಮಕ್ಕಳು ಸೇರ್ಪಡೆ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಈ ಒಂದು ವಿಚಾರದಲ್ಲಿ restructuring school curriculum and pedagogy in a new 5+3+3
4 ಡಿಸೈನ್ ಅಂತ ಇದೆ. ದಯವಿಟ್ಟು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 5 3ನೇ ವರ್ಷದಿಂದ ಪ್ರಾರಂಭ ಆಗ್ತದೆ. 3 to 8 ಫೌಂಡೇಶನ್ ಸ್ಟೇಜ್, 8 to 11 ಇವತ್ತು ಪ್ರಿಪರೇಟರಿ ಸ್ಟೇಜ್, 11 to 14 ಇವತ್ತು ಮಿಡ್ಲ್ ಸ್ಟೇಜ್, ಮತ್ತೆ 14 to 18 ಸೆಕೆಂಡ್ರಿ ಸ್ಟೇಜ್. ಇವತ್ತು ನಾನು ತಮಗೆ ಹೇಳ್ತಕ್ಕಂಥದ್ದು, ಬಹಳಷ್ಟು ಜನ ಮಾತಾಡಿದ್ರು ಬಡವರಿಗೆ ಉತ್ತಮ ಶಿಕ್ಷಣ ಬೇಕಿಲ್ವಾ ಅಂತಕ್ಕಂಥ ರೀತಿಯಲ್ಲಿ ತಾವು ಮಾತಾಡಿದ್ರು. ಇದನ್ನು ತಾವು ಅನುಷ್ಠಾನ ಮಾಡಿಲ್ಲ. ಪ್ರಾಥಮಿಕ ಶಿಕ್ಷಣದಲ್ಲಿ ತಾವು ಅನುಷ್ಠಾನ ಮಾಡಿಲ್ಲ. NEP ತಾವು ಕೇವಲ ಪಠ್ಯಗಳಲ್ಲಿ ತಮಗೆ ಬೇಕಾದಂಥ ವಿಚಾರಗಳನ್ನು, ತಮ್ಮ ಅನುಕೂಲಕ್ಕೆ ಬೇಕಾದಂಥ ವಿಚಾರಗಳನ್ನು ಬದಲಾವಣೆ ತರ್ತಕ್ಕಂಥ, ಸೇರಿಸ್ತಕ್ಕಂಥ ಒಂದು ಪ್ರಯತ್ನದ ಬಗ್ಗೆ ಗಮನ ಕೊಟ್ಟರೆ ವಿನಾ ಏನಿವತ್ತು ಇಲ್ಲಿ NEPಯಲ್ಲಿ ತೋರಿಸಿರ್ತಕ್ಕಂಥ ಸ್ಟ್ರಕ್ಚರ್ ಬಗ್ಗೆ, ಇದು ಯಾವ ರೀತಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ತಾವು ಹೆಚ್ಚು ಗಮನ ಕೊಡಲಿಲ್ಲ ಅಂತಕ್ಕಂಥ ಮಾತು ಹೇಳ್ತೇನೆ. ಇವತ್ತು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು, CBSE ಬಗ್ಗೆ ಹೇಳಿದ್ರು, ICSE ಬಗ್ಗೆ ಹೇಳಿದ್ರು, ಮತ್ತು ಬೇರೆ ಬೇರೆ IG ಮತ್ತೊಂದು ಬೇರೆ ಇದಾವೆ. ನಾನು ತಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲೇ, ನಮ್ಮ ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥ ಸ್ಟೇಟ್ ಸಿಲೆಬಸ್ಸಲ್ಲಿ ಇವತ್ತು ಪ್ರೈವೇಟ್ ಸ್ಕೂಲ್ಸಲ್ಲಿ ಇವತ್ತು LKG ಇದೆ, UKG ಇದೆ. CBSE ಸ್ಕೂಲಲ್ಲಿ ಮಾತ್ರ ಇಲ್ಲ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು LKG UKG ಇವತ್ತು 4 ವರ್ಷಕ್ಕೆ ಎಂಟ್ರಿ ಆಗ್ತಕ್ಕಂಥದ್ದು ಇವತ್ತು ಆಲ್ರೆಡಿ ಪ್ರೈವೇಟ್ ಶಾಲೆ ವ್ಯವಸ್ಥೆಯಲ್ಲಿ ಇದೆ. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಪ್ರೀ ಸ್ಕೂಲ್ ಅಂತಕ್ಕಂಥದ್ದಿಲ್ಲ, ಅಂಗನವಾಡಿ ಕೇಂದ್ರಗಳಿದ್ದಾವೆ. ನಂತರ 6 ವರ್ಷಕ್ಕೆ ನೇರವಾಗಿ 1ನೇ ತರಗತಿಗೆ ಸೇರ್ತಕ್ಕಂಥದ್ದು ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಇದೆ. ತಾವು CBSE ICSE ಬಗ್ಗೆ ಮಾತಾಡುವಂಥದ್ದು ಮತ್ತೊಂದು, ಅವೆಲ್ಲ NEP ವ್ಯಾಪ್ತಿಗೆ ಬಂದಿದೆ, ಮತ್ತೊಂದಲ್ಲ. ಇವತ್ತು ನಮ್ಮ ವ್ಯವಸ್ಥೆ ಏನು ಅಂತಕ್ಕಂಥದ್ದು ನೋಡಬೇಕು. ಇವತ್ತು CBSEಗೂ ICSEಗೂ ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಬೋಧನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಬದಲಾವಣೆ ಇದೆ ಅಂತಕ್ಕಂಥದ್ದನ್ನು ನೋಡಬೇಕು. ಇದನ್ನು ತಾವು ದಯವಿಟ್ಟು ಅರ್ಥ ಮಾಡಬೇಕಾದ್ದು. ಇವತ್ತು ಅಂಗನವಾಡಿ ಇವತ್ತು 3 ಇಯರ್ಸ್ ಆಫ್ ಅಂಗನವಾಡಿ ಬಾರ್ ಪ್ರೀ ಸ್ಕೂಲ್, 3 ವರ್ಷ ಅಂದರೆ ಮಗು 3ನೇ ವರ್ಷಕ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 3ನೇ ವರ್ಷಕ್ಕೆ ಮಕ್ಕಳನ್ನು ಅಂಗನವಾಡಿಗೆ ಸೇರಿಸಿದಂಥ ಸಂದರ್ಭದಲ್ಲಿ ತಮ್ಮ ಗಮನದಲ್ಲಿ ಇರಬೇಕಾಗುತ್ತೆ. ನರ್ಸರಿ ಪಾಠ ಹೇಳ್ಕೊಡ್ಬೇಕಾದ್ರೆ NTT ಪಾಸ್ ಆಗಿರಬೇಕು. ಅರ್ಥ ಆಯ್ತಲ್ಲ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ NTT ಪಾಸ್ ಆಗಿಲ್ಲ ಅಂದರೆ ನರ್ಸರಿ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಗಂಭೀರವಾಗಿ ತಗೋಬೇಕಾದಂಥ ವಿಚಾರ. ನಂತರ 3 ವರ್ಷ ಆದಮೇಲೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೇಡ್ ಅಂತೀವಿ ನಾವು. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದನ್ನು CBSEಯಲ್ಲಿ ICSEಯಲ್ಲಿ ಗ್ರೇಡಿಂಗ್ ಅಂತ ಹೇಳ್ತಾರೆ, ನಾವಿಲ್ಲಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಇವತ್ತು ಅದು ಆಗಬೇಕಾಗಿರ್ತಕ್ಕಂಥದ್ದು. ನಂತರ ಏನು ಮಿಡಲ್ ಪ್ರಿಪರೇಟರಿ ಸ್ಟೇಜ್ ಇದೆ, ಅದು ಬೇರೆ ವಿಚಾರ. ಇವತ್ತು ಇವೆಲ್ಲ ತಯಾರಿಗಳು ಮಾಡಬೇಕಾದ್ರೆ ಎಷ್ಟು ಸಮಯ ಬೇಕು? ಇವತ್ತು ನಮ್ಮ ಅಂಗನವಾಡಿಗಳಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಅವರ ವಿದ್ಯಾರ್ಹತೆ, ಇವತ್ತು ಯಾವ ವಿದ್ಯಾರ್ಹತೆ ಮೇಲೆ ನಾವು ಅವರನ್ನು ಅಂಗನವಾಡಿ ಕಾರ್ಯಕರ್ತರುಗಳನ್ನು ತಗೊಳ್ತಾ ಇದ್ದೀವಿ ನಮ್ಗೆ ಗೊತ್ತಿದೆ. ಅವರು ನೀವು ಹೇಳ್ತಕ್ಕಂಥ ಗ್ಲೋಬಲೈಸೇಷನ್ನು, CBSE ಮಾದರಿ ಶಿಕ್ಷಣ, ಇವೆಲ್ಲ ಮಕ್ಕಳನ್ನು ತಯಾರು ಮಾಡಬೇಕಾದ್ರೆ ಇವತ್ತು ಇಲ್ಲೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ECCE ಅಂತಿದೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತಕ್ಕಂಥದ್ರಲ್ಲಿ ನಾವು ಭಾಳಷ್ಟು ಅಂಶಗಳಿದ್ದಾವೆ. ಇದರಲ್ಲಿ ಇದನ್ನೆಲ್ಲ ನಾವು ಪೂರ್ವ ತಯಾರಿ ಇಲ್ದಿರಾ, ಯಾವುದೇ ಒಂದು ಮುಂದಾಲೋಚನೆ ಇಲ್ದಿರಾ, ಇದಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ದಿರಾ, ಅವ್ರಿಗೆ ಬೇಕಾದಂಥ ಮಾಡೆಲ್ಸು ಮಗದೊಂದು ಇವೆಲ್ಲ ಪ್ಲೇ ಐಟಮ್ಸು ಇವತ್ತೇನು ಇದ್ರ ನಾನು ತಮಗೆ ಓದ್ತೇನೆ. ನ್ಯಾಷನಲ್ ಕರಿಕ್ಯುಲರ್ ಆ್ಯಂಡ್ ಪೆಡಗಾಗಿಕಲ್ ಫ್ರೇಮ್ವರ್ಕ್ ಫಾರ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 8 ವಿಲ್ ಬಿ ಡಿಪ್ಲಾಯ್ಡ್ ಬೈ NCERT. ಏನು NCERT ಏನು ತಯಾರು ಮಾಡ್ಕೊಂಡಿದೆ? ಇದರಲ್ಲಿ ಏನೇನು ಅವರನ್ನು ಯಾವ್ಯಾವ ರೀತಿ ಅವರಿಗೆ ಕಲಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ನಾವು ಸಚಿವರೇ ಒಂದು ಸ್ವಲ್ಪ NCERT ಅಂದ್ರೆ ಅದನ್ನೊಂದು ಸ್ವಲ್ಪ ಡೀಟೇಲ್ ಬರೀ ಇದನ್ನ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗಲ್ಲ. NTTನೂ ಹೇಳಿದ್ರಿ, NCERT ಅದನ್ನ ಫುಲ್ ಫಾರ್ಮ್ ನರ್ಸರಿ ಟೀಚರ್ಸ್ ಟ್ರೈನಿಂಗ್. ಎಸ್ ಅದನ್ನೊಂದು ಸ್ವಲ್ಪ ಹೇಳ್ಬಿಡಿ. ನ್ಯಾಷನಲ್ ಕೌನ್ಸಿಲ್ ಆನ್ ಎಜುಕೇಶನ್ ರಿಸರ್ಚ್ ಟ್ರೈನಿಂಗ್. ಎಸ್ NTT ನರ್ಸರಿ ಟೀಚರ್ಸ್ ಟ್ರೈನಿಂಗ್. ಎಸ್ NCERT, NTT
ಹೌದು. ಹಾಂ, ಸಂಬಂಧಪಟ್ಟಂತಾನೆ ಅಲ್ಲ, ಇದ್ರೊಳಗಡೆ ನಮ್ದು ಇದೆ. ನೀವು ವಿಷಯ ಅಲ್ಲ, ನಾನು ಉತ್ತರ ಕೊಡ್ತೀನಿ, ನೀವು ಆಮೇಲೆ ಮಾತಾಡಿ. ಇವತ್ತು ಬಹಳಷ್ಟು ಅಂಶಗಳು, ಯಾಕಂದ್ರೆ ಇವತ್ತು ನೇರವಾಗಿ ನಾವು 15ನೇ ಫ್ಲೋರ್ಗೆ ಹೋಗಿದ್ದೀವಿ. ನಾವು ಫೌಂಡೇಶನ್ನೇ ಹಾಕಿಲ್ಲ, ಭದ್ರವಾದ ಬುನಾದಿ ಹಾಕ್ತೀರಾ. ಇವತ್ತು ನೇರವಾಗಿ ನೀವು ಏನು ಇಂಟರ್ ಡಿಸಿಪ್ಲಿನರಿ ಅಂತ ಮಾತಾಡ್ತೀರಾ, ಮಲ್ಟಿ ಡಿಸಿಪ್ಲಿನರಿ ಅಂತ ಮಾತಾಡ್ತೀರಾ, ಏನು ಎಕ್ಸಿಟ್, ಏನು ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಅಂತ ಮಾತಾಡ್ತೀವಿ. ನಾವು ಯಾವುದೇ ಒಂದು ವ್ಯವಸ್ಥೆಯಲ್ಲಿ, ಒಂದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಗಳನ್ನು ತರಬೇಕಾದಂಥ ಸಂದರ್ಭದಲ್ಲಿ ನಾವು ಕೆಳ ಹಂತದಿಂದ ಈ ಬದಲಾವಣೆಗಳನ್ನು, ಈ ಮಾರ್ಪಾಡುಗಳನ್ನು, ಮಕ್ಕಳ ಮನಸ್ಥಿತಿಯನ್ನು ಬದಲಾವಣೆಗಳು ತರ್ಕೊಂಡು ಬರಬೇಕಾಗುತ್ತೆ. ಇವತ್ತು ಈ CBSE ICSE ತಾವು ಹೋಗಿ, ನಾವು ಹೇಳ್ಕೊಡ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಇದೆ. CBSE ಇವತ್ತು ಪ್ರಾಜೆಕ್ಟ್ ಬೇಸ್ಡ್ ಇವತ್ತು ಎಜುಕೇಶನ್ ಸಿಸ್ಟಮ್. ಇವತ್ತು ಅದಕ್ಕೆ ಯಾವ ರೀತಿ ನಾವು ತಯಾರಾಗಿದ್ದೀವಿ. ಇವತ್ತು ನಾವು ನಮ್ಮ ಸುಶೀಲ್ ನಮೋಜಿ ಸಾಹೇಬರು ಮಾತಾಡಿದಾಗ ಹೇಳಿದ್ರು, ನಾವು ಫೋನ್ ಯೂಸ್ ಮಾಡಿದಾಗ iOS ಯೂಸ್ ಮಾಡ್ತೀವಾ ಇಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ಯೂಸ್ ಮಾಡ್ತೀವಾ ಅಂತಕ್ಕಂಥದ್ದು. ನಾನು ತಮ್ಗೆ ಕೇಳ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಪುಸ್ತಕ ತಗೊಂಡೋಗಿ ಟೀಚರು ಇದೇನೋ ಗೊತ್ತಿಲ್ಲ ಮಗ, ನೀನು ಹೇಳ್ಕೊಡು ಮಗ ಅಂತ ಮಕ್ಕಳು ಕೇಳೋ ಪರಿಸ್ಥಿತಿ ಆಗ್ಬೇಕಾ? ನಮ್ಮಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಟ್ರೈನಿಂಗ್ ಬೇಡವಾ? ಅವರ ಒಂದು ಜ್ಞಾನವನ್ನ ಇವತ್ತಿನ ಪರಿಸ್ಥಿತಿ, ಇವತ್ತು ಏನು ಬದಲಾದ ಒಂದು ಪಠ್ಯಗಳು ಅಥವಾ ಬದಲಾದ ವ್ಯವಸ್ಥೆ, ಪೆಡಗಾಗಿಗೆ ಟೀಚಿಂಗ್ ಮೆಥಡಾಲಜೀಸ್ ಏನು ಇವತ್ತು ಚೇಂಜ್ ಮಾಡಬೇಕು, ಅದಕ್ಕೆ ಅನುಗುಣವಾಗಿ ಅವರಲ್ಲಿ ಬದಲಾವಣೆ, ಅವರ ತಯಾರಿ ಮಾಡ್ತಕ್ಕಂಥದ್ದು ಬೇಡವಾ? ಇದು ಯಾವುದಕ್ಕೆ ಗಮನ ಕೊಟ್ಟಿದೆ ದಯವಿಟ್ಟು ಯೋಚನೆ ಮಾಡಿ. ಇವೆಲ್ಲ ಹೇಳ್ಕೊಂಡ್ರೆ ಬಹಳಷ್ಟಿದೆ. ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಇವತ್ತು ಶಾಲಾ ವ್ಯವಸ್ಥೆಯಲ್ಲಿ ತಾವೇ ಚರ್ಚೆ ಮಾಡ್ತಾ ಇದ್ರಿ, ನೆನ್ನೆ ಇರಬೇಕು ಪ್ರಮೋಷನ್ಸ್ ಬಗ್ಗೆ. ಇವತ್ತು ಎಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಶಾಲಾ ಶಿಕ್ಷಣದಲ್ಲಿ ಎಷ್ಟು ಜನ ಅತಿಥಿ ಉಪನ್ಯಾಸಕರಿದ್ದಾರೆ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಈಗ ತಾನೇ ಗೌರವಾನ್ವಿತ ಸದಸ್ಯರು ಪ್ರಶ್ನೆ ಕೇಳಿದ್ರು ಕಾಯಮಾತಿ ಬಗ್ಗೆ. ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನಾನು ಮೆಚ್ಕೊಳ್ತೇನೆ. ಸರ್ವ ಶಿಕ್ಷಣ ಅಭಿಯಾನ ತಂದರು, ಶಾಲೆಗಳ ರೂಪ ಬದಲಾವಾಯಿತು. ಆ ಕಾರ್ಯಕ್ರಮವನ್ನ ನಂತರ ಬಂದಂತ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಮುಂದುವರಿಸಿಕೊಂಡು ಹೋಯಿತು. ನಂತರ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮ ತರ್ತು. ಹಂತವಾಗಿ ಇವತ್ತು ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ, ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಮುಂದುವರಿಸಿಕೊಂಡು ಹೋಯಿತು. ತಮಗೆ ಗೊತ್ತಿದೆ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿವತ್ತು ಗೋಲ್ಡನ್ ಕ್ವಾಡ್ರಾಟರ್ ಇರ್ಬೋದು, ಬೇರೆ ಈಸ್ಟ್ ವೆಸ್ಟ್ ನಾರ್ತ್ ವೆಸ್ಟ್ ಕಾರಿಡಾರ್ ಇರ್ಬೋದು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರಿಡಾರ್ಸ್, ಗೋಲ್ಡನ್ ಕ್ವಾಡ್ರಿಲ್ಯಾಟರ್, ಅದನ್ನ ಕೂಡ UPA ಸರ್ಕಾರ ಮುಂದುವರಿಸಿತು. ಯಾಕಂದ್ರೆ ಮಾತಾಡುವಂತವ್ರು ಹೇಳಿದ್ರು ಅದಕ್ಕೆ ಇದನ್ನು ಮುಂದುವರಿಸಿ ಆಧಾರ್. ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಏನು ಇದು ಎಲ್ಲಿ, ಯಾಕೆ ನಾನು ಹೇಳ್ತಾ ಇದ್ದೀನಿ ತಮಗೆ ಇದು ಮಾಹಿತಿ ಕೊರತೆ ಎಷ್ಟಿದೆ ಅಂತಕ್ಕಂಥದ್ದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಿ ಎಡವಿದ್ದೀರಾ ನೀವು ಬಹಳ ಒಳ್ಳೆ ಉಪಕಾರನೇ ಮಾಡಿದ್ದೀರಾ. ನೀವು ಆತರ ಪಟ್ಟು ಬೆನ್ನು ತಟ್ಕೋಬೇಕು. ಇಡೀ ದೇಶದಲ್ಲೇ ಕರ್ನಾಟಕನೇ ಒಂದು ನಿಮಿಷ ದಯವಿಟ್ಟು ನಾನು ಹೇಳ್ತೀನಿ, ತಾವು ಆಮೇಲೆ ಮಾತಾಡಿ ದಯವಿಟ್ಟು ಸರ್. ನಾನು ಹೇಳ್ತೀನಿ ತಮಗೆ, ನಾನೆಲ್ಲ ಸಂಪೂರ್ಣವಾಗಿ ಹೇಳಿದ್ಮೇಲೆ ತಾವು ಮಾತಾಡಿ. ನಾನು ಹೇಳ್ತೇನೆ. ಇಲ್ಲ ಕ್ಲಾರಿಫಿಕೇಶನ್ ಪ್ಲೀಸ್. ನೀವು ಕೂತ್ಕೊಂಡು ನೀವ್ಯಾಕೆ ಮಂಜಾತ್ ಭಂಡಾರಿ ಅವರೇ, ಸಚಿವರು ಉತ್ತರ ಕೊಡ್ತಾರೆ, ನೀವ್ಯಾಕೆ ಉತ್ತರ ಕೊಡಕ್ ಹೋಗ್ತೀರಿ? ವೆಂಕಟೇಶ್ ಅವರೇ ಕೂತ್ಕೊಳ್ಳಿ, ಸಚಿವರು ಸಮರ್ಥರಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ಗಳನ್ನ ಕೇಳೋದಕ್ಕೆ ಅವಕಾಶಗಳಿದೆ. ಏನಾದ್ರು ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಆಗ್ತಾ ಇದೆ, ಆರೋಗ್ಯಕರವಾಗಿ ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ? ಮಾತನಾಡಿ. ಇಲ್ಲ, ಈ ಸದನದ ಒಬ್ಬ ಸದಸ್ಯನಾಗಿ ಮಾನ್ಯ ಮಂತ್ರಿಗಳು ಉತ್ತರ ಕೊಡ್ತಾ ಇರುವಾಗ ಮಧ್ಯಪ್ರವೇಶ ಮಾಡಿದ್ದು ಹೌದು, ಮಂತ್ರಿಗಳು ಹೀಲ್ಡಾಗಿದ್ದಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಈ ಸದನ ನಡೆಸ್ತಾ ಇರುವುದು ಮಂಜುನಾಥ್ ಭಂಡಾರ ಅಥವಾ ವೆಂಕಟೇಶ್ವರ ಅನ್ನೋದ್ರ ಬಗ್ಗೆ ನಂಗೆ ಜಿಜ್ಞಾಸೆ ಇದೆ. ಆ ಕಾರಣಕ್ಕೆ ಬೇಡ, ಕೂತ್ಕೊಳ್ಳಿ ಮಂಜುನಾಥ್ ಭಂಡಾರಿ. ವೆಂಕಟೇಶ್ ಅವರೇ ಪ್ಲೀಸ್ ಸಿಟ್ ಡೌನ್, ಕೂತ್ಕೊಳ್ಳಿ ಮಂಜುನಾಥ್ ಭಂಡಾರಿ ಅವರಿಗೆ ಮತ್ತು ವೆಂಕಟೇಶ್ ನೋಡಿ, ಸಚಿವರು ಇದ್ದೀರಿ, ಕೂತ್ಕೊಳ್ಳಿ. Karnataka was
ಭಾಳ ಜಲ್ದಿ ನೀವು ಸ್ಟೆಪ್ ಇನ್ ಆದ್ರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸರಿಯಾಗಿ ಸ್ಟಡಿ ಮಾಡಿರಲಿಲ್ಲ. ಈಗ ನಿಮ್ಮದೇ ಆದಂಥ ಮಧ್ಯಪ್ರದೇಶ ಇತ್ತು, ರಾಜಸ್ಥಾನ್ ಇತ್ತು, ಗುಜರಾತ್ ಇತ್ತು, ಬೇರೆ ಬೇರೆ ಎಲ್ಲ ನಿಮ್ಮದು ಸರ್ಕಾರ ಇತ್ತು. ಯಾಕೆ ಅಲ್ಲಿ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಪ್ರಾರಂಭ ಮಾಡಲಿಲ್ಲ ಅನ್ನೋದು ದಟ್ ಇಸ್ ದಿ ಮೇಜರ್. ಏನು ಮಂತ್ರಿಗಳೇ, ಆಮ್ ರೈಟ್? ದಟ್ ಇಸ್ ದಟ್. ಪ್ರೋಗ್ರೆಸ್ ಏನು ಅಲ್ಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಆಮೇಲೆ ಮಾತಾಡೋಣ ಅದನ್ನ. ದಿಸ್ ಇಸ್ ದಿ ದಟ್ ಇಸ್ ವೈ ಈ ಸೆಡ್ ದಟ್. ಅದಕ್ಕೆ ನೀವು ಎದ್ದಿದ್ದಷ್ಟೇ, ಆತುರವಾಗಿ ಬಂದ್ರಿ ಅನ್ನೋದಕ್ಕೆ. ಕರ್ನಾಟಕನೇ ಫಸ್ಟ್ ಇಂಪ್ಲಿಮೆಂಟ್ ಮಾಡಿಸಿ. ಕರ್ನಾಟಕದ ನಿಮ್ಮ ಹಿಸ್ಟ್ರಿ ನಿಮಗೆ ಗೊತ್ತಿದೆ ಅಂತ ಕಾಣ್ತದೆ. ನಿಮ್ಮ ಮಂಗಳೂರಲ್ಲೇ ತೆಗೆದುಕೊಳ್ಳಿ, ಯು ಹ್ಯಾವ್ ದಿ ಬೆಸ್ಟ್ ಟ್ಯಾಲೆಂಟ್. ಇಡೀ ವರ್ಲ್ಡ್ ಅಲ್ಲೇ ಕರ್ನಾಟಕದಲ್ಲಿರುವಂತ ಮಕ್ಕಳು, ವಿದ್ಯಾಭ್ಯಾಸ, ಇಂಜಿನಿಯರ್ಸು, ಡಾಕ್ಟರ್, ಹ್ಯೂಮನ್ ರಿಸೋರ್ಸಸ್ ಇಡೀ ದೇಶದಲ್ಲಿಲ್ಲ, ಪ್ರಪಂಚದಲ್ಲಿಲ್ಲ. ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿ ಹೊರಗಡೆ ದೇಶದಲ್ಲಿ ಎಲ್ಲ ನಿಮ್ಮ ಕರ್ನಾಟಕದವ್ರು ಇದ್ದಾರೆ. ನಿಮ್ಮ ಉಡುಪಿಲೇನೆ 3 ಮೆಡಿಕಲ್ ಕಾಲೇಜ್ ಇದೆ ಒಂದು ಪಂಚಾಯತಿಲಿ. ಎಲ್ಲಿದೆ ಈ ದೇಶದಲ್ಲಿ 3 ಮೆಡಿಕಲ್ ಕಾಲೇಜು? ಯು ಆರ್ ದಿ ಬೆಸ್ಟ್ ಟ್ಯಾಲೆಂಟ್. ಇದಕ್ಕಿನ್ನ ಏನು ದೊಡ್ಡದಾಗಿ ಹೊಸ ಪಾಲಿಸಿ? 12 ಮೆಡಿಕಲ್ ಕಾಲೇಜ್ ಇದೆ, ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ನಿಮ್ಮ ಉಡುಪಿಲೇ SSLC ಫಸ್ಟ್ 10 ರ್ಯಾಂಕಲ್ಲಿ 5 ರ್ಯಾಂಕ್ ನಿಮ್ಮಲ್ಲೇ ಬರ್ತಿದ್ರು. ಯಾಕೆ? ನಿಮ್ಮಲ್ಲೇ ಟ್ಯಾಲೆಂಟ್ಸ್ ಕಡಿಮೆ ಇಲ್ಲ. ಅದಕ್ಕಿನ್ನ ಎಜುಕೇಶನ್ ಏನಿದೆ ಈಗ? ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಒಂದು ಇಂಜಿನಿಯರ್ ಸೆಲೆಕ್ಟ್ ಮಾಡಬೇಕು. ಇಂಜಿನಿಯರ್ಗೆ ಏನು ಕ್ವಾಲಿಫಿಕೇಶನು? BE ಕಂಪ್ಲೀಟ್ ಆಗಬೇಕು ಅಂತ ಇರ್ತದೆ. PW ಇರ್ಬೋದು, ಇರಿಗೇಷನ್ ಇರ್ಬೋದು. ಇಲ್ಲಿ ಏನು ಮಾಡಿದಾರೆ ಗೊತ್ತಾ? 1 ವರ್ಷಕ್ಕೆ 1 ಮಾರ್ಕ್ಸ್ ಅಂತೆ. ಸೆಕೆಂಡ್ ಇಯರ್ ಆದ್ಮೇಲೆ ಬೇಕಾದ್ರೆ ಅವ್ನು ಕಾಮರ್ಸ್ ತಗೋಬೋದಂತೆ. 3ನೇ ವರ್ಷಕ್ಕೆ ಇನ್ನೊಂದೇನೋ ತಗೋಬೋದಂತೆ. ಹೌ ಇಟ್ ಈಸ್ ಪಾಸಿಬಲ್? ಈಗ ನೀವು ಸೀದಾ ಸ್ಟಡಿ ಮಾಡಿ ನೋಡಿ. ಇಲ್ಲಿ ಯಾರು ಇನ್ಸ್ಟಿಟ್ಯೂಷನ್ ನಡೆಸೋರು ಇರ್ತಾರೆ, ಎಜುಕೇಶನ್ ಇರ್ತಾರೆ, ತುಂಬಾ ಜನ ಕೇಳಿ ನೋಡಿ. ತುಂಬಾ ಜನ ಚರ್ಚೆ ಮಾಡಿದ್ದಾರೆ. ಸಭಾಪತಿಯವರು 330 ಅಡಿ ಕೊಟ್ಟಿದ್ದಾರೆ. ನಾನು ಕೇಳಿದ್ದು, ಈಗ ಉಪಮುಖ್ಯಮಂತ್ರಿಗಳು DK ಅವರು ನನಗೆ ಉತ್ತರ ಕೊಡುವಾಗ ಹೇಳಿದರು, ಬೇರೆ ಬೇರೆ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲೋ ಸರ್ಕಾರಿ ಶಾಲೆಗಳಲ್ಲೋ ಟ್ಯಾಲೆಂಟ್ ಇದ್ದವರಿದ್ದಾರೆ. ವಾದ ಇಲ್ಲ ನಂದು. ನಾನು ಉಪಮುಖ್ಯಮಂತ್ರಿಗಳನ್ನ ಅಭಿನಂದನೆ ಪಡಿಸ್ತೇನೆ. ಅವರು ಒಳ್ಳೆ ಚೆನ್ನಾಗಿರುವಂಥ ಶಾಲೆ ನಡೆಸ್ತಾರಂತೆ. ಅಥವಾ ಅಂಥವರೇ ಅನೇಕ ರಾಜಕಾರಣಿಗಳು, ಮಂತ್ರಿಗಳು, ಶಾಸಕರು ತಮ್ಮ ಶಕ್ತಿಯಲ್ಲಿ ಬಡವರ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶಕ್ಕೋಸ್ಕರ ಶಾಲೆ ನಡೆಸ್ತಾರೆ. ಅವರ ಶಾಲೆ ಇರುವಂಥದ್ದು ನೋಂದಣಿ ಆಗಿರುವುದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ICSEಯಲ್ಲಿ ಅಂತ ಇದ್ದರೆ ಅಲ್ಲಿ NEP ಇದೆ, ಅವರಲ್ಲಿ NEP ಇದೆ. ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಅಲೆಮಾರಿ ಮಕ್ಕಳಿದ್ದಾರಲ್ಲ, ಅವರು ಸರ್ಕಾರಿ ಶಾಲೆಗೆ NEP ಅನ್ವಯಿಸುವುದಿಲ್ಲ. ಹಾಗಾಗಿ NEPಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ, ಈ ಖಾಸಗಿ ಶಾಲೆಗಳಲ್ಲಿರುವಂಥ ಗುಣಮಟ್ಟದ ಶಿಕ್ಷಣಗಳು ಕರ್ನಾಟಕ ರಾಜ್ಯದ 48,000 ಸರ್ಕಾರಿ ಶಾಲೆಯಲ್ಲೂ ಸಿಗಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ NEP ಎಲ್ಲರಿಗೂ ಅನ್ವಯಿಸುವಂತೆ ಮಾಡಿ ಅನ್ನೋದು ನಮ್ಮ ಚರ್ಚೆಯಲ್ಲಿರುವಂಥ ಮೂಲ ಉದ್ದೇಶ. ಸರಿ, ನಾವು ಅದರಲ್ಲಿ ಲೋಪದೋಷಗಳಿದ್ರೆ ಹೇಳ್ಬೋದು, ಚರ್ಚೆ ಆಗಬಾರ್ದಂತೇನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಲಿ, ಸರಿಯಾದನ್ನು ಒಪ್ಕೊಳ್ಳೋ ಮನೋಸ್ಥಿತಿ ಬೇಕು. ನಾವು ನಿನ್ನೆ ಏನು ಹೇಳಿದೆವು ಮಾನ್ಯ ಮುಖ್ಯಮಂತ್ರಿಗಳಿರುವಾಗ, ಬಡವರ ಮಕ್ಕಳಿಗೆ ಈ ಅವಕಾಶಗಳಿಂದ ವಂಚಿತ ಆಗುವಂಥ ಅಪಾಯ ಇದೆ. ಆ ಕಾರಣಕ್ಕೆ ಪ್ರತಿಷ್ಠೆಗಿಂತ ಹೆಚ್ಚಾಗಿ ವಾಸ್ತವಿಕ ಸ್ಥಿತಿ ಬಗ್ಗೆ ಅಧ್ಯಯನ ಮಾಡಿ ನಾವೆಲ್ಲ ಒಟ್ಟಾಗಿ ಒಂದು ತೀರ್ಮಾನ ತಗೊಳ್ಳೋಣ, ನೀವು ಸಹಕಾರ ಕೊಡಿ ಅನ್ನುವಂಥ ಮಾತು ಹೇಳಿದ್ದೇವೆ. ತಾವು ಮುಂದುವರಿಸಿ. ಸನ್ಮಾನ್ಯ ಸಭಾಪತಿಗಳೇ, ಮತ್ತೆ ಅದೇ ಮಾತು ಹೇಳ್ತಾ ಇದ್ದಾರೆ ಗೌರವಾನ್ವಿತ ಸದಸ್ಯರು. ಬಡ ಮಕ್ಕಳು 48,000 ಶಾಲೆ ಅಂತ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಆಗಲೇ ಹೇಳಿದೆ, ICSE, CBSE ಆಲ್ರೆಡಿ ದಟ್ ಸ್ಟ್ರಕ್ಚರ್ ಇಸ್ ದೇರ್. You have restructured ಅಷ್ಟೇ. No, I'm telling you, already that structure is there. That system of education is there. There is no question of getting NEP. That system of pedagogy is there. You have just named it 5-3-3-4. 11th to 12th standard, that system of education already exists in our system. ನೀವು ಸರ್ಕಾರ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನೀವು ಖಾಸಗಿ ಅವರಿಗೆ when I come to higher education, I'll spell out what exactly, what mistakes, what blunders you have done and what favor you have done by hastily implementing NEP in higher education. ನೀವು ಯಾವ ರೀತಿ ನೀವು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ, ನನ್ನ ಹತ್ರ ಮಾಹಿತಿ ಇದೆ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ದಯವಿಟ್ಟು ತಾವು ಹೇಳಬೇಕು. ಗುಜರಾತಲ್ಲಿ ಇದುವರೆಗೂ ಅನುಷ್ಠಾನ ಆಗಿದೆಯಾ? ಕರ್ನಾಟಕ 2021ರಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಳವಡಿಸ್ಕೊಳ್ತೀವಿ ಅಂತ ಹೇಳಿದ್ರು. ನಿಮ್ಮದೇ ರಾಜ್ಯ 5 ಸತಿ 6 ಸತಿ ತಾವು ಸತತವಾಗಿ ಗೆದ್ದು ಬಂದಿರತಕ್ಕಂಥ ರಾಜ್ಯ. ಅಲ್ಲಿ ಯಾಕೆ 2021ರಲ್ಲಿ ಮೋದಿ ಅವರು ಬಂದಿರತಕ್ಕಂಥ ರಾಜ್ಯ, ಅಲ್ಲಿ ಯಾಕೆ ನೀವು ಅಳವಡಿಸ್ಕೊಳ್ಳಿಲ್ಲ? ನಿಮ್ಮದೇ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ಯಾವಾಗ ಅನುಷ್ಠಾನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನ ಕೆಲವರು
ಅನುಷ್ಠಾನ ಮಾಡ್ತಕ್ಕಂಥ ಒಂದು ತಾರೀಖುಗಳನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ತಯಾರಿಯನ್ನು ಮಾಡ್ಕೊಳ್ತೀರಾ, ಯಾವುದೇ ಮುಂದಾಲೋಚನೆಯನ್ನು ಮಾಡ್ಕೊಳ್ತೀರಾ, ನೇರವಾಗಿ ಉನ್ನತ ಶಿಕ್ಷಣ ಇಲಾಖೆಗೆ ಬಂದಿದ್ದೀರಾ. ಆ ವಿಚಾರವನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಏನಿವತ್ತು ಆತುರವಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿ, ಇವತ್ತು ಅದರಲ್ಲಿರ್ತಕ್ಕಂಥ ನ್ಯೂನತೆಗಳು ಯಾವ ರೀತಿ ಅದರಲ್ಲಿ ಕಾರ್ಯ ಸಾಧು ಅಲ್ಲ, ಅದು ನಮ್ಮ ವ್ಯವಸ್ಥೆಗೆ ಅದು ಒಗ್ಗೋದಿಲ್ಲ ಅಂತಕ್ಕಂಥದ್ದನ್ನ ತಾವೇ ಅದನ್ನ ಎಕ್ಸ್ಪೋಸ್ ಮಾಡಿದ್ದೀರಾ. ಯು yourself have exposed the lacunae, deficiencies, the impracticality of this NEP in higher education. ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಇವತ್ತು ಏನು ತಾವು ಮಾತಾಡ್ತಾ ಇದ್ರಿ ಹಲವಾರು ವಿಚಾರದಲ್ಲಿ, ಇವತ್ತು NEP ಅನುಷ್ಠಾನ ಮಾಡಬೇಕಾದ್ರೆ ಇವತ್ತು ತಾವು ರಚನೆ ಮಾಡಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಸಮಿತಿಯ ಶಿಫಾರಸುಗಳಲ್ಲಿ ಏನೇನು ಇದಕ್ಕೆ ಸಂಸ್ಥೆಗಳು ಅದಕ್ಕೆ ಪೂರಕವಾಗಿ ಅದಕ್ಕೆ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಆ ಇದರಲ್ಲಿದೆ. ಇದು ಯಾವುದಾದ್ರೂ ತಾವು ಸ್ಥಾಪನೆ ಮಾಡಿದ್ದೀರಾ? ಈಗ ಉದಾಹರಣೆಗೆ ಈಗ ಅದರಲ್ಲಿ ಅಪ್ರೋಚ್ ಅಂಡ್ ಮೆಥಡಾಲಜಿ ಅಡಾಪ್ಟೆಡ್ ಬೈ ದ ಟಾಸ್ಕ್ ಫೋರ್ಸ್, ಇದರಲ್ಲಿ ಪ್ರಿನ್ಸಿಪಲ್ ಅಂತ ಒಂದು ಪ್ಲಾನ್ ಇದೆ. ದ ಪ್ಲಾನ್ ಲೇಸ್ ಔಟ್ ಆಕ್ಷನ್ಸ್ ಬೇಸ್ಡ್ ಆನ್ ಕ್ರಿಟಿಕಲ್ ಆಸ್ಪೆಕ್ಟ್ಸ್ ಸಚ್ ಆಸ್ ಲೆಜಿಸ್ಲೇಟಿವ್ ಆಕ್ಷನ್, ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್, ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ and curricular reforms. Financial implications are not addressed in this document. ಇದು ಟಾಸ್ಕ್ ಫೋರ್ಸ್ ಅವರ ಪ್ರಿನ್ಸಿಪಲ್. ಇದರಲ್ಲಿ ಸಜೆಷನ್ಸ್, ಪ್ರಪೋಸ್ಡ್ ಪ್ಲಾನ್ ಫಾರ್ ಸ್ಕೂಲ್ ಎಜುಕೇಶನ್ ಇನ್ ಕರ್ನಾಟಕ, ಇದರಲ್ಲಿ ಹೇಳ್ತಾರೆ ಸೆಪರೇಷನ್ ಆಫ್ ರೆಗ್ಯುಲೇಷನ್ ಅಂಡ್ ಆಪರೇಷನ್ಸ್ ಆಫ್ ಸ್ಕೂಲ್ಸ್. ದ ಕರ್ನಾಟಕ ಸ್ಕೂಲ್ ಎಜುಕೇಶನ್ ಕೌನ್ಸಿಲ್ KSEC should oversee all aspects at macro level and coordinate between various agencies, liaison between various departments and bodies. ಇದು ಸ್ಥಾಪನೆ ಆಗಿದೆಯಾ? ಇವತ್ತು ಮತ್ತೊಂದು significantly increase public funding for school education. Another new body called SSA to be established as the regulatory unit for education. ಇದರಲ್ಲಿ ಲೈಟ್ ಬಟ್ ಟೈಟ್ ಅಂತ ಒಂದು ಕ್ಯಾಪ್ಷನ್ ಕೊಡ್ತಾರೆ. ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ದ ಸ್ಕೂಲ್, ಇದೊಂದು ಮತ್ತೆ ಸ್ಕೂಲ್ ಕ್ವಾಲಿಟಿ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಫ್ರೇಮ್ವರ್ಕ್ SQAAF, ವಿಚ್ ದ DSCRT ನಮ್ಮ ಸ್ಕೂಲ್ ಶಿಕ್ಷಣದಲ್ಲಿರ್ತಕ್ಕಂಥ DSCRT ಮುಖಾಂತರ would develop in consultation with relevant stakeholders to be used. ಈ ರೀತಿ ಇವತ್ತು ರೀಸ್ಟ್ರಕ್ಚರಿಂಗ್ ಸ್ಕೂಲ್ ಎಜುಕೇಷನ್, ಇವೆಲ್ಲ ಸಲಹೆಗಳನ್ನು ಅವರು ನಿಮ್ಮ ಸರ್ಕಾರದವರೇ NEP ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಸಲಹೆಗಳು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಪೋಸ್ಡ್ ಪ್ಲಾನ್ ಆನ್ ಹೈಯರ್ ಎಜುಕೇಷನ್ ಇನ್ ಕರ್ನಾಟಕ, ಸ್ಟ್ರಕ್ಚರ್ ಫಾರ್ ಹೈಯರ್ ಎಜುಕೇಷನ್ ರೆಗ್ಯುಲೇಷನ್ ಇನ್ ಕರ್ನಾಟಕ, ಇದರಲ್ಲಿ ಹೇಳ್ತಾರೆ the new higher education institutions governance and regulation structure should be created through appropriate legislation. David to please make a note. Should be created through appropriate legislation. Legislation agita. This legislation is legislation in the form of new act. Karnataka Universities KSU Act should be an overarching legislation to provide for constitution, appointment, modalities of functioning, rules and regulations, and the roles and responsibilities of independent and autonomous bodies. ಇದರಲ್ಲಿ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಇದೆ, ಸ್ಥಾಪನೆ ಆಗಿದೆ, ಹಿಂದೆನೇ ಆಗಿದೆ. ಕರ್ನಾಟಕ ಹೈಯರ್ ಎಜುಕೇಷನ್ ಗ್ರಾಂಟ್ಸ್ ಕೌನ್ಸಿಲ್, ಇದನ್ನು ಸ್ಥಾಪನೆ ಮಾಡಬೇಕಿತ್ತು. ಕರ್ನಾಟಕ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ಸ್ಥಾಪನೆ ಆಗಬೇಕಿತ್ತು. ಕರ್ನಾಟಕ ರಿಸರ್ಚ್ ಇನ್ನೋವೇಷನ್ ಕೌನ್ಸಿಲ್ ಸ್ಥಾಪನೆ ಆಗಬೇಕಿತ್ತು. ದ ಪ್ರಪೋಸ್ಡ್ KSU ಆಕ್ಟ್ while making provision for creating this structure should focus on the concept of universities, independent board of governors BOG, strengthening and affiliated colleges, graded autonomy to them,
importance to institutional development and IDP, innovation and flexibility to universities, removal of geographical restrictions for admission, enabling mechanism for new academic architecture, etc. as per the NEP 2020. ಇದ್ಯಾವುದ್ರ ಬಗ್ಗೆನೂ ಒಂದು ಲೆಜಿಸ್ಲೇಷನ್ ಆಗದ ರೀತಿಯಲ್ಲಿ ಇವತ್ತು ಇದನ್ನ ತರಾತುರಿಯಲ್ಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಹೇಳ್ತೀನಿ, ಅದನ್ನ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡ ಕ್ರಮ ಎಷ್ಟು ಸರಿ ಅಂತಕ್ಕಂಥದ್ದು. ಅದರಿಂದ ಇವತ್ತು ಮತ್ತೊಂದು ವಿಚಾರ, ಈಗ ತಾವು ಬಹಳಷ್ಟು ಇವತ್ತು ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೇವೆ. ನಾನು ತಮಗೆ ಹೇಳ್ತಕ್ಕಂಥ ವಿಚಾರ, ನನಗೂ ಬಹಳಷ್ಟು ಜನ ಸ್ನೇಹಿತರು ಹೊರಗಡೆ ದೇಶದಲ್ಲಿ ಅಲ್ಲಿ ನೆಲೆಸಿರ್ತಕ್ಕಂಥವರು ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ. ಬಹಳಷ್ಟು ಜನ ನನಗೆ ಹೇಳ್ತಾರೆ, ಮಕ್ಕಳನ್ನ ಹೊರಗೆ ದೇಶಕ್ಕೆ ಕಳಿಸಿದ್ರೆ ಏನು ಸೂಕ್ತ ಅಂತ ಅವ್ರು ಹೇಳ್ತಾರೆ. ಮಕ್ಕಳು ಇಲ್ಲೇ ಓದಬೇಕಾಗತ್ತೆ, ಇಂಡಿಯಾದಲ್ಲಿ ಓದಲಿ, ಸ್ಕೂಲಿಂಗ್ ಇಂಡಿಯಾದಲ್ಲಿ ಮಾಡಲಿ, ಗ್ರಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ಗೆ ಹೊರಗಡೆ ಬಂದರೆ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಮೋರ್ ಫೋಕಸ್ಡ್. ಏನು ನಾವು ಗುರಿ ಮುಟ್ಟಬೇಕು ಅಂತಕ್ಕಂಥದ್ದು, ದೇ ಆರ್ ಮೋರ್ ಫೋಕಸ್ಡ್. ಇವತ್ತು ಏನು ತಾವು ಹೇಳ್ತಿದ್ದೀರಾ, ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಇವೆಲ್ಲ ತಾವು ಹೇಳ್ತಾ ಇದ್ದೀರಾ, ಇಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಸಿಸ್ಟಮ್ ಆಫ್ ಎಜುಕೇಶನ್ ಅಬ್ರಾಡ್ ಇನ್ US. ಮಕ್ಕಳು ಇವತ್ತು ಗೊಂದಲದಲ್ಲಿದ್ದಾರೆ. ನನ್ನ ಫ್ರೆಂಡ್ ಕೇಳಿದೆ, ಏನು ಓದ್ತಾ ಇದ್ದಾರೆ ನಿಮ್ಮ ಮಗಳು ಅಂದರೆ 6 ತಿಂಗಳು ಕಂಪ್ಯೂಟರ್ ಸೈನ್ಸ್ ಅಂದ್ರು, ಈ ಕಂಪ್ಯೂಟರ್ ಸೈನ್ಸ್ ಬೇಡವಂತೆ, ಬೇರೆ ಏನೋ ಓದ್ತಾಳೆ ಅಂತೆ. ಪೇರೆಂಟ್ಸ್ ಆರ್ ಕನ್ಫ್ಯೂಸ್ಡ್. ಇವತ್ತು ಆ ವ್ಯವಸ್ಥೆ ಬರಬೇಕಾದ್ರೆ, ಅಂಥದ್ದೆಲ್ಲ ನಾವು ಮಕ್ಕಳಲ್ಲಿ ತರಬೇಕಾದ್ರೆ ಮಾನಸಿಕವಾಗಿ ಕೆಳ ಹಂತದಿಂದ ಇವತ್ತು ಮಕ್ಕಳಿಗೆ ನಾವು ಕೊಡಬೇಕಾದಂಥದ್ದು, ಇವತ್ತು ಶಾಲಾ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಕೆರಿಯರ್ ಕೌನ್ಸಿಲಿಂಗ್, ಮಕ್ಕಳು 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯಲ್ಲಿ ನನ್ನ ಭವಿಷ್ಯತ್ತು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ತಲೆಯಲ್ಲಿ ನಾವು ಹುಳು ಬಿಡಬೇಕಾಗತ್ತೆ. ಇವತ್ತು ಏನೇನು ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಯಾವ್ಯಾವ ರೀತಿ ಅವಕಾಶಗಳಿದ್ದಾವೆ, ಏನೇನು ರೀತಿ ಯಾವ್ಯಾವ ರೀತಿ ಉದ್ಯೋಗಗಳನ್ನು ನಾವು ಬಯಸ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ನಾವು ಏನು ಓದಬೇಕಾಗತ್ತೆ. ಮಕ್ಕಳು ನಿರಂತರವಾಗಿ ಆಲೋಚನೆಗಳು ಬದಲಾವಣೆ ಮಾಡ್ತಾ ಇರ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಒಂದು ನಿರ್ದಿಷ್ಟವಾದಂಥ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ. ಇದು ಒಂದು ವ್ಯವಸ್ಥೆ. ಮತ್ತೊಂದು ನಾನು ತಮಗೆ ಹೇಳ್ತಕ್ಕಂಥದ್ದು ತಾವು ತಿಳ್ಕೊಬೋದು, ಅಮೇರಿಕಲ್ಲಿ ಇವತ್ತು ಸ್ಕೂಲ್ ಎಜುಕೇಷನ್ ಇಸ್ ಫ್ರೀ. ವಾಟ್ ಅಬೌಟ್ ಹೈಯರ್ ಎಜುಕೇಷನ್? ನನ್ನ ಮಗ ಇವತ್ತು ಮಾಸ್ಟರ್ಸ್ ಮಾಡ್ತಾ ಇದ್ದಾನೆ ಅಮೇರಿಕಲ್ಲಿ. ಇವತ್ತು ಅವನ ಕ್ಲಾಸ್ನಲ್ಲಿ 24 ಜನರಲ್ಲಿ 16-17 ಜನ ಚೈನೀಸು, ಭಾರತೀಯರು 4 ಜನ, ಬೇರೆ ಇನ್ನೆರಡು ಬೇರೆ ದೇಶದವ್ರು 2-3 ಅಮೇರಿಕನ್ಸ್ ಯಾರೂ ಇಲ್ಲ, ನೇಟಿವ್ ಅಮೇರಿಕನ್ಸ್ ಯಾರೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವತ್ತು ಅಮೇರಿಕನ್ ಸಿಸ್ಟಮ್ ಆಫ್ ಎಜುಕೇಷನಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಸಂಪೂರ್ಣವಾಗಿ ಹೊರ ದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳ ದುಡ್ಡು ಮೇಲೆ ಇವತ್ತು ಅಲ್ಲಿರ್ತಕ್ಕಂಥ ಸಂಸ್ಥೆಗಳು ನಡೀತಾ ಇರೋದು. ಇವತ್ತು ತಾವು ಹೇಳ್ತಾ ಇರ್ತಕ್ಕಂಥದ್ದು ಏನಿವತ್ತು ಬಹಳಷ್ಟು ಪದಗಳು, ಇಂಟರ್ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ಅಂದರೆ ಯಾವುದು? ಮರ್ತಿಬೇಗೌಡರು ನನ್ನ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಉದಾಹರಣೆಗೆ ನಾನು ಇವತ್ತು ಡೆಂಟಲ್ ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ. ಇವತ್ತು ಡೆಂಟಲಲ್ಲಿ ನೀವು NEP ತರ್ತೀವಿ, ಕಾಮರ್ಸ್ ಓದಿ ಮತ್ತೊಂದು ಓದಿ, ಅದಕ್ಕೆ ಸಾಧ್ಯ ಇದೆಯಾ? ಯಾವ್ದು ಇವತ್ತು ಸ್ಪೆಷಲೈಸೇಷನ್ ಇದೆ ಅದರಲ್ಲಿ ಪರಿಪಕ್ವವಾಗಿ ಪರಿಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕಾದದ್ದು ಬಹಳ ಮುಖ್ಯ. ಇವತ್ತು ಇಂಜಿನಿಯರಿಂಗ್ನಲ್ಲೂ ಅಷ್ಟೇ, ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲೂ ಅಷ್ಟೇ, ಇವತ್ತು ವೇರಿಯಸ್ ಬ್ರಾಂಚಸ್ ಆರ್ ದೇರ್. ಇವತ್ತು ಫಸ್ಟ್ ಇಯರಲ್ಲಿ ಕಾಮನ್ ಸಬ್ಜೆಕ್ಟ್ಸ್ ಇರ್ತದೆ, ಸೆಕೆಂಡ್ ಇಯರ್ಗೆ ಅಥವಾ ಥರ್ಡ್ ಸೆಮಿಸ್ಟರ್ಗೆ ದೇ ಹ್ಯಾವ್ ಆಪ್ಷನ್ ಆಫ್ ಆಪ್ಟಿಂಗ್ ಫಾರ್ ಸಮ್ ಅದರ್ ಸ್ಪೆಷಾಲಿಟಿ, ಸಮ್ ಅದರ್ ಬ್ರಾಂಚ್. ಇದು ಆಲ್ರೆಡಿ ಇಟ್ ಈಸ್ ಎಕ್ಸಿಸ್ಟಿಂಗ್. ನಿನ್ನೆ ಸರ್ ಹೇಳ್ತೀನಿ, ಫ್ಲೆಕ್ಸಿಬಿಲಿಟಿ ಹೇಳ್ತೀನಿ ಸರ್ ನಾನು. ಹೇಳೋದು ಸರಿ. 2004-5ರಲ್ಲಿ ಚೈನಾಗೆ ಹೋಗಿದ್ದೆ. ಇಂಡಿಯಾ ಚೈನಾ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಮುಖಾಂತರ ನಮ್ಮ ಸಲೀಂ ಅಹಮದ್ ಸಾಹೇಬರು, ನಾನು, ಹಿಂದೆ ಮೊಯ್ದೀನ್ ಸಾಹೇಬ್ರಿದ್ರು, ಮಾದೇವಪ್ಪ ಸಾಹೇಬ್ರಿದ್ರು, ಇನ್ನು ಒಬ್ಬರು ನಮ್ಮ BR ಪಾಟೀಲ್ ಸಾಹೇಬ್ರಿದ್ರು. ವಿ ವೆಂಟ್ ಆನ್ ಇಂಡಿಯಾ ಚೈನಾ ಫ್ರೆಂಡ್ಶಿಪ್. ನ್ಯಾನ್ಜಿಂಗ್ ಅಂತಕ್ಕಂಥ ಒಂದು ನಗರಕ್ಕೆ, ಒಂದು ಭಾಗಕ್ಕೆ ಹೋದಾಗ ಒಂದು ವಿಶ್ವವಿದ್ಯಾಲಯಕ್ಕೆ ಹೋದ್ವಿ. ಕೇವಲ 18 ತಿಂಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ, 65,000 ಮಕ್ಕಳು ಅಲ್ಲಿದ್ದಾರೆ. ಅಲ್ಲಿ ಎಲ್ಲ ಫೀಲ್ಡ್ಸ್ ಆಫ್ ಎಜುಕೇಷನ್ ಇದೆ. ಯು ನೇಮ್ ಇಟ್, ಇಂಜಿನಿಯರಿಂಗ್, ಕಾಮರ್ಸ್, ಮೆಡಿಕಲ್ ಎಲ್ಲ ಇದೆ. ಯುವರ್ ಫ್ಲೆಕ್ಸಿಬಿಲಿಟಿ
will work in such sort of institutions. Please make a note. Ivattu, wherever all fields are there, people can have flexibility. They can go from this building to that building because there is faculty existing, infrastructure is there, facility is there. Flexibility is not a practicability in government system until unless we make lot of changes, lot of investment is required. ಇವತ್ತು ವೆಂಕಟೇಶ್ ಸಾಹೇಬರು ಕೂತಿದ್ರು, ನಮ್ಮ ಮಾನ್ಯ ಮಂತ್ರಿಗಳು, ನಮ್ಮ ಪೆರಿಯಪಟ್ಟಣಕ್ಕೆ ಸೈನ್ಸ್ ಇಲ್ಲ, ಸೈನ್ಸ್ ಕೊಡಪ್ಪ ಅಂತ ಕೇಳಿದ್ರು. ಕ್ಯಾನ್ ಯು ಎಕ್ಸ್ಪ್ಲೈನ್? ನಿಮ್ಮ NEP-ಯಲ್ಲಿ if somebody wants 2 core subjects and open elective, if he wants to opt for a science subject, ಇವತ್ತು 11-12 ಸಾವಿರ ಜನ ಇವತ್ತು ಅತಿಥಿ ಉಪನ್ಯಾಸಕರು ಇಟ್ಕೊಂಡು ನಾವು ಬೋಧನೆ ಮಾಡ್ತಾ ಇದ್ದೀವಿ ಹೈಯರ್ ಎಜುಕೇಶನ್ ಅಲ್ಲಿ. ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಇವತ್ತು? ಆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆಯಾ? ಹಿಂದೆ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಂಥ ಸಂದರ್ಭದಲ್ಲಿ ಹೈಯರ್ ಎಜುಕೇಶನ್ ಅಕಾಡೆಮಿ ಅಂತ ಇವತ್ತು ಧಾರವಾಡದಲ್ಲಿ ಸ್ಥಾಪನೆ ಆಗಿದೆ. ಇನ್ಸ್ಟಿಟ್ಯೂಷನ್ ಟು ಟ್ರೈನ್ ದ ಟೀಚರ್ಸ್ ಆನ್ ರೆಗ್ಯುಲರ್ ಇಂಟರ್ವಲ್ಸ್. ಆ ರೀತಿ ಏನಾದರೂ ವ್ಯವಸ್ಥೆ ಆಗಿದೆಯಾ? ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪದೇ ಪದೇ ಹೇಳ್ತಾ ಇದ್ರಿ, ಬಡವರು 48,000 ಶಾಲಾ ಮಕ್ಕಳು ಅಂತ ಮಾತಾಡ್ತಾ ಇದ್ದೀರಲ್ಲ, ಇವತ್ತು ಇದು ದಿಸ್ ಇಸ್ ಅ ವರ್ಕಬಲ್ ಥಿಂಗ್ ಓನ್ಲಿ ಇನ್ ಸಾಲಿಟರಿ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ವೇರ್ ದೇ ಆಲ್ ಫೀಲ್ಡ್ಸ್ ಆಫ್ ಎಜುಕೇಶನ್. ಒಂದೇ ಕ್ಯಾಂಪಸ್ ಅಲ್ಲಿ ಎಲ್ಲ ರೀತಿಯಾದಂಥ ಒಂದು ಬ್ರಾಂಚಸ್ ಫೀಲ್ಡ್ಸ್ ಇದ್ರೆ ಮಾತ್ರ ಫ್ಲೆಕ್ಸಿಬಿಲಿಟಿ ಈಸ್ ಗೋಯಿಂಗ್ ಟು ವರ್ಕ್. ನಾನು ಮೊನ್ನೆ ನಮ್ಮೂರಿನಲ್ಲಿ ಕಾಮರ್ಸ್, ಅಲ್ಲೇ ಖಾಸಗಿ ಕಾಲೇಜು ಕಾಮರ್ಸ್ ಮಕ್ಕಳು ಹೋಗ್ತಾ ಇದ್ರು, ಮಾತಾಡಿದ್ರು. ನಾನು ಹೇಳಿದೆ, ಇದು NEP ಬಂದಾಗ ಯಾವುದು ಓಪನ್ ಎಲೆಕ್ಟಿವ್ ಯಾವ್ದು ತಗೊಂಡಿದ್ದೀರಾ ಅಂತ ಕೇಳಿದೆ. 2 ಕೋರು 1 ಓಪನ್ ಎಲೆಕ್ಟಿವ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಪ್ರೈವೇಟ್ ಸಂಸ್ಥೆಯಲ್ಲಿ ಅವರು ಒಬ್ಬರನ್ನ ಟೀಚರ್ನ ಹೈರ್ ಮಾಡ್ತಾರೆ, ಒಂದಷ್ಟು ಸಿಸ್ಟಮ್ಸ್ ಹಾಕ್ಕೊಳ್ತಾರೆ. ನಾವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದಕ್ಕೆ ಏನು ತಯಾರಿ ಇದೆ? ವಾಟ್ ಈಸ್ ದ ಪ್ರಿಪರೇಷನ್ ವಿ ಹ್ಯಾವ್ ಡನ್? ನಾನು ಹೇಳ್ತಕ್ಕಂಥದ್ದು, ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಿರಂತರವಾಗಿ ಇವತ್ತು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಮ್ಮ ಕಾಲೇಜಿಗೆ ಇಂತಿಂಥ ನ್ಯೂನ್ಯತೆಗಳಿದ್ದಾವೆ, ಶಾಲಾ ಕೊಠಡಿಗಳಿಲ್ಲ, ಲೈಬ್ರರಿ ಇಲ್ಲ, ಮೂಲಭೂತ ಸೌಲಭ್ಯ ಟಾಯ್ಲೆಟ್ಗಳಿಲ್ಲ ಅಂತಕ್ಕಂಥ ಬೇಡಿಕೆ ಇವತ್ತಿಗೂ ಇದೆ. ನಮ್ಮ ಕಾಲೇಜಲ್ಲೇ ಇವತ್ತು ಪರ್ಮನೆಂಟ್ ಪ್ರಿನ್ಸಿಪಾಲ್ ಇಲ್ಲ. ಇವತ್ತು ಏನೋ ಡೆಪ್ಯುಟೇಷನ್ ಮೇಲೆ ಟೆಂಪ್ರರಿ ಪ್ರಿನ್ಸಿಪಲ್ ಇದ್ದಾರೆ. ಗೌರ್ಮೆಂಟ್ ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸು ಇವತ್ತು 4 ಜನ ಇದ್ದಾರೆ, ಗೆಸ್ಟ್ ಫ್ಯಾಕಲ್ಟಿ 15 ಜನ 20 ಜನ ಇದ್ದಾರೆ. ಇದೆಲ್ಲ ಸಮಸ್ಯೆಗಳು. ಇಂಜಿನಿಯರಿಂಗ್ ಬಗ್ಗೆ ತಾವೆಲ್ಲ ಮಾತಾಡಿದ್ರಿ. ನಾನು ತಮಗೆ ಕೇಳುವಂಥದ್ದು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅವರ್ ಇಂಜಿನಿಯರಿಂಗ್ ಕಾಲೇಜಸ್ ಅಂಡ್ IIT? ವಾಟ್ ಈಸ್ ದ ಪೆಡಗಾಗಿ? ವಾಟ್ ಈಸ್ ದ ಟೈಪ್ ಆಫ್ ಎಜುಕೇಶನ್? ವಾಟ್ ಈಸ್ ದ ಮೆಥಡಾಲಜಿ ಆಫ್ ಟೀಚಿಂಗ್ ಅಂಡ್ ಅಸೆಸ್ಮೆಂಟ್ ಇನ್ IIT? IIT-ಯಲ್ಲಿ ಇವತ್ತು ಎಷ್ಟು ವೇಕೆನ್ಸಿ ಇದೆ? 15ಕ್ಕೆ 20% ವೇಕೆನ್ಸಿ ಇವತ್ತು ಎಲ್ಲ IITs ಅಲ್ಲಿ ಇದೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ 50% ವೇಕೆನ್ಸೀಸ್ ಇದಾವೆ. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ವೇಕೆನ್ಸೀಸ್ ಬಗ್ಗೆ ತಮಗೆ ಗೊತ್ತಿದೆ. ಮೊದಲು ಇವತ್ತು ಕೇಂದ್ರ ಸರ್ಕಾರ ನಿಜವಾಗ್ಲೂ ಅವ್ರಿಗೇನಾದರೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆ ತರಬೇಕಾಗಿದ್ರೆ ಇವತ್ತು GSDP ಏನು 6% ಕೊಡಬೇಕಿತ್ತು, ಅವರು ಸ್ಟ್ರಕ್ಚರಿಂಗ್ ಮಾಡಬೇಕಿತ್ತು. We envisage to bring a new policy, but this policy will be introduced from so and so. Before that, we are going to build the infrastructure, necessity infrastructure, whether it is a physical infrastructure, whether it is a faculty infrastructure, whether any training program, any machinery is required, whatever is required, we will build it over a period of 3 years, 4 years. Government of India is going to earmark 1 lakh crores, 2 lakh crores. State government has to earmark this percentage. ಅಂತ ಹೇಳಿದ್ರೆ ನಾವು ಮೆಚ್ಕೊಳ್ತಾ ಇದ್ವಿ. ಇದು ಯಾವುದೂ ತಯಾರಿ ಇಲ್ಲ. ಯಾವುದೇ ರೀತಿ ಇರ್ತಕ್ಕಂಥ ಇವತ್ತಿನ ವ್ಯವಸ್ಥೆಗೆ ನಾವು ಇವತ್ತು ಇಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ಹೊಸ ನೀತಿ ತಂದ್ವಿ, ಕ್ರಾಂತಿಕಾರಿಕ ಬದಲಾವಣೆ ತಂದ್ವಿ ದೇಶದಲ್ಲಿ. ನೆಕ್ಸ್ಟ್ ನಾವು 5 ಟ್ರಿಲಿಯನ್ ಇನ್ನೊಂದು ಮತ್ತೊಂದು ಅಂತೇಳಿ ನಾವು ಕೊಂಡೊಯ್ತೀವಿ ವ್ಯವಸ್ಥೆಯಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಅವ್ರಿಗೆ ಮಾತ್ರ ಖಾಸಗಿ ವಿಶ್ವವಿದ್ಯಾಲಯಗಳು ಅಬ್ರಾಡಿಂದ ಬರ್ತಕ್ಕಂಥದ್ದು. ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ವಿ ಹ್ಯಾವ್ ಟು ಕೊಲಾಬರೇಟ್
ಫಾರಿನ್ ಯೂನಿವರ್ಸಿಟೀಸ್ ವಿತ್ ಅವರ್ ಯೂನಿವರ್ಸಿಟೀಸ್ ಅಂತ ಕೆಲಸ. ವಿ ಆರ್ ಟ್ರೈಯಿಂಗ್ ದಟ್. ವಿ ಹ್ಯಾವ್ ಆಲ್ರೆಡಿ ಹೆಲ್ಡ್ ಡಿಸ್ಕಷನ್ಸ್. ವಿ ಆರ್ ಡೂಯಿಂಗ್ ಇಟ್. ದಟ್ ಇಸ್ ವೈ. ಈಗ ಇನ್ನೂ ಒಂದು ಹೇಳ್ತೀನಿ ರವಿಕುಮಾರ್ ಅವರೇ. ಹಿಂದಿನ ಸರ್ಕಾರ SJPಯಲ್ಲಿ ಒಂದು ಹೊಸ ಇದನ್ನ ಪ್ರಯತ್ನ ಮಾಡಿತ್ತು, ಟ್ವಿನಿಂಗ್ ಪ್ರೋಗ್ರಾಮ್ ಅಂತ. ನಾವೆಲ್ಲ ವಿರೋಧ ಮಾಡ್ತಾ ಇಲ್ಲ ನಿಮ್ಮ ಕಾರ್ಯಕ್ರಮಗಳಿಗೆ. ಇವತ್ತು ನಾವು 9 ಕೋಟಿ ರೂಪಾಯಿ ಹಣ ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ಆ ಮಕ್ಕಳನ್ನ ಜನವರಿಯಲ್ಲಿ ಅಮೆರಿಕ ಕಳಿಸ್ತಾ ಇದ್ದೀವಿ. 36-40 ಜನ ಮಕ್ಕಳನ್ನ ಅಥೆನ್ಸ್ ಯೂನಿವರ್ಸಿಟಿಯಲ್ಲಿ, ಅಲಬಾಮಾ ಸ್ಟೇಟಲ್ಲಿ 1 ವರ್ಷ ಅಲ್ಲಿ ವ್ಯಾಸಂಗ ಮಾಡ್ತಾರೆ. ಐ ಅಪ್ರಿಷಿಯೇಟ್ ದಟ್ ಪ್ರೋಗ್ರಾಮ್. ಇವತ್ತು ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಅಂಡ್ ಸೈಬರ್ ಸೆಕ್ಯೂರಿಟಿಯಲ್ಲಿ ವಿ ಅಕ್ಸೆಪ್ಟ್ ಸರ್ಟನ್ ಗುಡ್ ಥಿಂಗ್ಸ್. ವಿ ಆರ್ ನಾಟ್ ಅಗೇನ್ಸ್ಟ್ ಎವ್ರಿ ಪಾಲಿಸಿ. ದಟ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಯು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತೇನು ಒಂದು ಕಾರು ಇವತ್ತು ಮಾರ್ಕೆಟಿಗೆ ಬರಬೇಕಾದ್ರೆ ವಾಟ್ ಇಸ್ ದ ಅಮೌಂಟ್ ಆಫ್ ಟ್ರಯಲ್ಸ್, ಎಷ್ಟು ಟ್ರಯಲ್ಸ್ ಆಗುತ್ತೆ, ಎಷ್ಟು ಟೆಸ್ಟಿಂಗ್ ಆಗುತ್ತೆ, ಆಮೇಲೆ ಇಟ್ ಕಮ್ಸ್ ಆನ್ ಟು ದ ರೋಡ್. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಟೈರು ಚಾಸಿ ಒಂದ್ ಕಡೆ ತರ್ತೀರಾ, ಇಂಜಿನ್ ಒಂದ್ ಕಡೆ ತಂದು ರೋಡಲ್ಲಿ ಇಡ್ತೀರಾ, ಬಾಡಿ ಒಂದ್ ಕಡೆ ತಂದು ಎತ್ತಿರ್ತೀರಾ, ರೋಡಲ್ಲಿ ತಂದು ಅದನ್ನ ನಾವು ಅಸೆಂಬಲ್ ಮಾಡಿ ಅದನ್ನ ಓಡಿಸ್ಬೇಕಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೆಂಟ್. ಅಂದ್ರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾದ್ರೆ ಆಲ್ ದ ಪ್ರಿಪೇರ್ಡ್ನೆಸ್ ಶುಡ್ ಬಿ ದೇರ್. ಆ ಪ್ರಿಪೇರ್ಡ್ನೆಸ್ ಮಾಡಿಕೊಂಡು ನ್ಯೂನತೆಗಳು ಏನಿದಾವೆ ಅಂತಕ್ಕಂಥದ್ದು ಇವೆಲ್ಲ ಗಮನಿಸಬೇಕು. ಇವತ್ತು ನಮ್ಮಲ್ಲಿ ಬಹಳಷ್ಟು ಕಡೆ, ನಾನು ಆಗಲೇ ಹೇಳಿದೆ, ವೆಂಕಟೇಶ್ ಅವ್ರದ್ದು ಉದಾಹರಣೆ ಕೊಟ್ಟೆ. ಇವತ್ತು ಎಷ್ಟು ಕಡೆ ನಾವು ಆರ್ಟ್ಸ್ ಇದ್ರೆ ಸೈನ್ಸ್ ಇರಲ್ಲ, ಕಾಮರ್ಸ್ ಇರ್ತದೆ, ಮತ್ತೊಂದು ಫೀಲ್ಡ್ ಇರಲ್ಲ. ಆ ಮಕ್ಕಳ ಪರಿಸ್ಥಿತಿ ಏನು ಸರ್? ಅವರೆಲ್ಲ ಬಡವರು, SC/ST ಮಕ್ಕಳು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು. ಅವ್ರಿಗೆ ಬೇಡವಾ? ಅವರು 2 ಕೋರ್ ಸಬ್ಜೆಕ್ಟ್, ಒಂದು ಓಪನ್ ಎಲೆಕ್ಟ್ರಿಕಲ್ ತಗೊಂಡೋದು ಬೇಡವಾ? ಇವತ್ತು ಕ್ರೆಡಿಟ್ ಸಿಸ್ಟಮ್ ತಂದಿದ್ದೀರಾ, 4 ವರ್ಷದ ಕೋರ್ಸು ಅಂತ ಹೇಳ್ತೀರಾ, ಇಟ್ಸ್ ನಾಟ್ ಮ್ಯಾಂಡೇಟರಿ ಅಂತೀರಾ. ವಾಟ್ ಮೇಡಮ್? ಡಿಗ್ರಿ ಆನರ್ಸ್ ಇಸ್ ನಾಟ್ ಮ್ಯಾಂಡೇಟರಿ. ಫಸ್ಟ್ ಇಯರ್ ಇಸ್ ಸರ್ಟಿಫಿಕೇಶನ್, ಸೆಕೆಂಡ್ ಇಯರ್ ಇಸ್ ಡಿಪ್ಲೊಮೊ, ಥರ್ಡ್ ಇಯರ್ ಇಸ್ ಡಿಗ್ರಿ, ಫೋರ್ತ್ ಇಯರ್ ಇಸ್ ಡಿಗ್ರಿ ಆನರ್ಸ್. 3 ವರ್ಷ, ಬೇಕಾದ್ರೆ 4ನೇ ವರ್ಷಕ್ಕೆ ಹೋಗ್ಬೋದು. ಈಗ ತಮಗೆ ಎಷ್ಟು ಜನ 4ನೇ ವರ್ಷಕ್ಕೆ ಹೋಗ್ತಾರೆ ಅಂತ ಕಾಲೇಜ್ನವ್ರು ಯಾವ ರೀತಿ ಅಸೆಸ್ ಮಾಡಬೇಕು? ಅಡಿಷನಲ್ ಕ್ಲಾಸ್ ರೂಮ್, ಅಡಿಷನಲ್ ಫ್ಯಾಕಲ್ಟಿ, ವಾಟ್ ಇಸ್ ದ ಬರ್ಡನ್? ಇವತ್ತು ನೀವು ಓಪನ್ ಎಲೆಕ್ಟಿವ್ ಆಗ ಹೇಳಿದೆ ನಾನು, 5 ಜನ ಬಂದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಅಂತಾರೆ, ಇನ್ನು 3 ಜನ ಬಂದು ಸೈಬರ್ ಸೆಕ್ಯೂರಿಟಿ ಬೇಕು ಅಂತಾರೆ, ಇನ್ನೊಬ್ರು ಬಂದು ನನಗೆ ಬಿಗ್ ಡಾಟಾ ಬೇಕು ಅಂತಾರೆ. ಯಾವ ರೀತಿ ಯು ಗೋಯಿಂಗ್ ಟು ಕ್ರಿಯೇಟ್ ದ ಇನ್ಫ್ರಾಸ್ಟ್ರಕ್ಚರ್? ಇವನ್ ಪ್ರೈವೇಟ್ ಪೀಪಲ್ ಕ್ಯಾನಾಟ್ ಅಫೋರ್ಡ್ ಟು ಡೂ ಇಟ್ ಸರ್. ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ಹಣ ವಸೂಲಿ ಮಾಡಬೇಕು, ಬೋಧಕರನ್ನು ಅಪಾಯಿಂಟ್ ಮಾಡಬೇಕು, ಶಿಕ್ಷಣ ಕೊಡಬೇಕು. ಇಸ್ ಇಟ್ ಪಾಸಿಬಲ್ ಇನ್ ದ ಗವರ್ಮೆಂಟ್ ಸಿಸ್ಟಮ್? ಹೌ ಕ್ಯಾನ್ ವಿ ಅಡಾಪ್ಟ್ ಇಮಿಡಿಯೇಟ್ಲಿ ಸೋ ಫಾಸ್ಟ್? ದಯವಿಟ್ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಸರ್. ಇವತ್ತು ಇನ್ನೂ ಒಂದು ಪ್ರಶ್ನೆ, 4 ವರ್ಷ ಓದಿರೋವ್ರನ್ನ ಉದ್ಯೋಗ ಬಂದಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ದೀರಾ ಇಟ್ ಈಸ್ ಈಕ್ವಲೆಂಟ್ ಟು ಫಾರಿನ್ ಡಿಗ್ರಿ, ಫಾರಿನ್ ಸ್ಟ್ಯಾಂಡರ್ಡ್ಸ್, ಅಲ್ಲಿ 4 ವರ್ಷ ಇದೆ, ಅದಕ್ಕೆ ನಾವು 4 ವರ್ಷ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. 4 ವರ್ಷ ಅಲ್ಲಿ ಅಂತ ಹೇಳ್ತಾ ಇದ್ದೀರಾ, 3 ವರ್ಷಕ್ಕೆ ಎಕ್ಸಿಟ್ ಕೊಡ್ತಾ ಇದ್ದೀರಾ ನೀವು. ವಿತಿನ್ 6 years, yes, he can come back with the same credit points. Credit points ಇಟ್ಕೊಂಡು ಮತ್ತೆ, if at all the same subjects are there, he can join and complete. 3rd year ಸರ್, ನಾನು ಹೇಳ್ತಾ ಇದ್ದೀನಿ ಕೇಳಿ. That is why you are giving diploma certification. There is no clarity. And ಈಗ ಸನ್ಮಾನ್ಯ ರವಿಕುಮಾರ್ ಅವರು ಹೇಳಿದ್ರು, ಈಗ ನಾನು ಬೇಸಿಕ್ ಕ್ವೆಶ್ಚನ್ ಸರ್, ಆಲ್ ಆಫ್ ಅಸ್ ಆರ್ ಗ್ರಾಜುಯೇಟ್ಸ್ ಹಿಯರ್. ವಾಟ್ ವಾಸ್ ದ ನೀಡ್ ಟು ಸ್ಪೆಸಿಫೈ this particular course should be for 3 years, this particular course should be for 5.5 years, this particular course should be for 4 years? Do you think they were not sensible? Until you go through this 4 years of training, you are not a complete graduate. ನೀವು ಹೇಳ್ತಾ ಇರ್ತಕ್ಕಂಥದ್ದು ಡ್ರಾಪ್ ಔಟ್ ಆಗದಂಥವ್ರಿಗೆ ನಾವೊಂದೇನೋ ಒಂದು ಕೈಯಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ತಾವು ಹೇಳ್ತಾ ಇದ್ದೀವಿ. ಇವತ್ತು ಡಿಗ್ರಿ ಮಾಡಿರ್ತಕ್ಕಂಥವರಿಗೆ ನಾವು ಎಷ್ಟು ಜನಕ್ಕೆ ಉದ್ಯೋಗ ಕೊಡಿಸ್ತಕ್ಕಂಥದ್ದು ಆಗಿದೆ. ವೈ ಡು ಯು ಥಿಂಕ್ ದ ಕಾನ್ಸೆಪ್ಟ್ ಆಫ್ ಫಿನಿಶಿಂಗ್ ಸ್ಕೂಲ್ ಯಾಕೆ ಬಂತು? ಇವತ್ತು ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸ್ಕಿಲ್ ಡೆವಲಪ್ಮೆಂಟ್,
ಕೌಶಲ್ಯಾಭಿವೃದ್ಧಿಗೆ ಇವತ್ತು ಒತ್ತು ಕೊಡಬೇಕು ಅಂತಕ್ಕಂಥ ಆಲೋಚನೆಗಳು ಯಾಕೆ ಬರ್ತಾ ಇದೆ? ಅದರಿಂದ ಇವತ್ತು ನಮ್ಮ ಸರ್ಕಾರ, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ITBT ಮಿನಿಸ್ಟ್ರು, ಇಂಡಸ್ಟ್ರೀಸ್ ಮಿನಿಸ್ಟ್ರು, ನಾವು ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಡಿಫರೆಂಟ್ ಸ್ಕಿಲ್ ಪ್ರೋಗ್ರಾಮ್. ನಾವಿವತ್ತು SLC ಪಾಸ್ ಆಗಿರ್ತಕ್ಕಂಥವ್ರು, ಫೇಲ್ ಆಗಿರ್ತಕ್ಕಂಥವ್ರು ಇರ್ಬೋದು, PUC ಇರ್ಬೋದು, ಇಲ್ಲ ITI ಮಾಡಿರ್ತಕ್ಕಂಥವ್ರು ಇರ್ಬೋದು, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು. ವಿ ವಾಂಟ್ ಟು ಕೊಲಾಬರೇಟ್ ವಿತ್ ದ ಇಂಡಸ್ಟ್ರೀಸ್. ವಿ ವಾಂಟ್ ಟು ಹ್ಯಾವ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ so that they come for a short duration of 4 weeks, 6 weeks, 8 weeks. They can do a certification program. They will be accepted by the industry. ನೀವಿವತ್ತು ಒಂದು ಕೇವಲ ಅವನ ಸಮಾಧಾನಕ್ಕೆ ಒಂದು ಸರ್ಟಿಫಿಕೇಟ್, ಒಂದು ಡಿಪ್ಲೊಮಾ ಅಂತ ಕೊಟ್ಟು ಪರವಾಗಿಲ್ಲಪ್ಪ ಅಂತ ಮಾಡ್ತಕ್ಕಂಥ ಮನಸ್ಥಿತಿಗೆ ತಂದರೆ ಇದು ಯಾವ ಮಟ್ಟಕ್ಕೆ ಸರಿ? ಇವತ್ತು ಎಷ್ಟು ಜನ ಮಕ್ಕಳಿಗೆ ಇವತ್ತು 3 ವರ್ಷ ಅಲ್ಲ 4 ವರ್ಷದ ಕೋರ್ಸು, 1 ವರ್ಷ ಹೆಚ್ಚುವರಿ ಆ ತಂದೆ ತಾಯಿಗಳ ಮೇಲೆ ಎಷ್ಟು ಒತ್ತಡ ಬರ್ತದೆ? ಇವೆಲ್ಲ ಆಲೋಚನೆಗಳನ್ನು, ಇವತ್ತೆಲ್ಲ ಏನು ನ್ಯೂನತೆಗಳಿದ್ದಾವೆ, ಈ ನ್ಯೂನತೆಗಳನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಇವತ್ತು ರಾಜ್ಯ ಶಿಕ್ಷಣ ನೀತಿ ತರಬೇಕಾದಂಥ ಉದ್ದೇಶ. ತಾವು ಹೇಳಿದ್ರಿ ಯಾರು ಕಮಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ತಾವು ತಮ್ಮ ಪ್ರಣಾಳಿಕೆಯಲ್ಲಿ ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂತ. ಖಂಡಿತ ಬಹಳಷ್ಟು ಜನ ಶಿಕ್ಷಣ ತಜ್ಞರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು, ಅಧ್ಯಕ್ಷರು ಮತ್ತು ಸಮಿತಿ ಚರ್ಚೆ ಮಾಡಿ ಈ ಎಲ್ಲ ಅಂಶಗಳು, ನಾನು ಅದಕ್ಕೆ ಹೇಳಿದೆ, ಧನ್ಯವಾದ ಹೇಳಿದೆ ತಮಗೆ. ತಾವು ಏನು ಭಾಳ ನಮ್ಮ ಕೈ ಮುಂದೆ ದೇಶದಲ್ಲೇ ನಾವೇ ಪ್ರಪ್ರಥಮ ಅಂತ ಹೇಳಿ ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ತಾವು ಮುಂದೆ ಹೋಗಿ ಅನುಷ್ಠಾನ ಮಾಡಿದ್ದು, ಇವತ್ತು ಅದರಲ್ಲಿರ್ತಕ್ಕಂಥ ನ್ಯೂನತೆಗಳು, ಅದರಲ್ಲಿರ್ತಕ್ಕಂಥ ಲೋಪಗಳು, ಅದು ಯಾವ ರೀತಿ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಟ್ಟ ಕಡೆಯ ಬಡವನಿಗೆ ಯಾವ ರೀತಿ ಮಾರ್ಕ ಅಂತಕ್ಕಂಥದ್ದನ್ನು ನಮ್ಮ ಪಕ್ಷ ಅದನ್ನು ಗಮನಿಸಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಪೋದಿಲ್ಲ, ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಇವತ್ತು ಯಾರೇ ಆಗಲಿ, ಇವತ್ತು ದಯವಿಟ್ಟು ನಾನು ತಮಗೆ ತೋರಿಸ್ತೀನಿ. ತಾವು ಎಷ್ಟು ಜನ ಈ ಪುಸ್ತಕ ಓದಿದ್ರೆ ಗೊತ್ತಿಲ್ಲ, ನಿಮ್ಮದೇ ಆದಂಥ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎಲ್ಲರೂ ಓದಿದ್ವಿ. ನಿನ್ನೆ ತಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ವಿಷಯಗಳು ಬರಲಿಲ್ಲ. ಹೇಳ್ತೀವಿ. ನಾನು ತಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಇದನ್ನು ಸಂಪೂರ್ಣವಾಗಿ ಓದಿದ್ರೆ ನಿಮ್ಗೆ ಆತ್ಮಸಾಕ್ಷಿ ಕರೆಕ್ಟಾಗಿ ನೀವೇನಾದ್ರು ಹೇಳಿದ್ರೆ ನೀವೇ ಒಪ್ಕೊಳ್ತಾ ಇದ್ರಿ. ನಾವು ಆತರ ಪಟ್ಟು ಇದನ್ನು ಅನುಷ್ಠಾನ ಮಾಡಿದ್ದೀವಿ. ನಾವು ಯಾವುದೇ ಪೂರ್ವ ತಯಾರಿ ಇಲ್ದಿರ ಅನುಷ್ಠಾನ ಮಾಡಿದ್ದೀವಿ. ನಾವು ಇರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸಿ ಮುಂದೆ ಇದಕ್ಕೆ ಏನು ಆಗಬೇಕು ಆ ತಯಾರಿಗಳನ್ನು ಮಾಡಿಕೊಂಡು ನಾವು ಅನುಷ್ಠಾನ ಮಾಡಿದ್ರೆ ಬಹುಶಃ ಈ ಏನು ತಾವು ಹೇಳ್ತಕ್ಕಂಥ ಗ್ಲೋಬಲೈಸೇಷನ್ನು ಮತ್ತೊಂದು ಮಗದೊಂದು ಇವೆಲ್ಲಕ್ಕೂ ಅರ್ಥ ಬರ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇತ್ತು. ಇವನ್ನೆಲ್ಲ ಗಮನಿಸಿ ನಾವು ಇವತ್ತು ಪ್ರತ್ಯೇಕವಾದಂಥ ಒಂದು ಶಿಕ್ಷಣ ನೀತಿ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆ ಸಮಿತಿ ಬಗ್ಗೆ ಹೇಳಿದ್ರು, ಹೊರಗಿನವ್ರನ್ನ ಮಾಡಿದ್ದಾರೆ, ಕರ್ನಾಟಕದವ್ರು ಇಲ್ಲ ಅಂತ. ಹೌದು, ಅವರು UGCಯ ಮಾಜಿ ಚೇರ್ಮನ್, ನಮ್ಮ ಐಸೆಕ್ನಲ್ಲಿ ಇರ್ತಕ್ಕಂಥ ಅವರು ಮುಖ್ಯಸ್ಥರು. ಇವತ್ತು ಇಂಟೆನ್ಷನಲಿ ವಿ ಹ್ಯಾವ್ ಬ್ರಾಟ್ ಇನ್ ಅ ಪರ್ಸನ್ ವಿತ್ ಎಕ್ಸ್ಪೀರಿಯನ್ಸ್, ವಿತ್ ಕಮಿಟ್ಮೆಂಟ್, with real interest to bring in a change in the system. We want our state education policy to be viewed by other states as well. ರಾಷ್ಟ್ರೀಯತೆಯನ್ನ ಇವತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಏನೇನು ಇದಾವೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಇದೆ, ಇವನ್ನೆಲ್ಲವನ್ನು ನಾವು ಒಟ್ಟುಗೂಡಿಸಿ ನಾಳೆ ನಮ್ಮ ಶಿಕ್ಷಣ ನೀತಿಯಲ್ಲಿ ತರಬೇಕು ಅಂತಕ್ಕಂಥದ್ದು. ಕೇವಲ ಒಂದು ನೀತಿಯನ್ನ ತಂದು ನಾವು ಅನುಷ್ಠಾನ ಮಾಡಿಬಿಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದಲ್ಲ. ಆ ನೀತಿಯನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು, ಯಾವ ರೀತಿ ಯಾವ ಫೇಸಸ್ ಅಲ್ಲಿ ಸರ್ಕಾರದ ಕಮಿಟ್ಮೆಂಟ್ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಏನಿದೆ, ಎಲ್ಲೆಲ್ಲಿ ಇದು ಕಾರ್ಯ ಸಾಧು ಇದೆ, ನಾವು ತರ್ತಕ್ಕಂಥ ನೀತಿಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ವ್ಯವಸ್ಥೆ ಇದೆ, ಆ ಜಿಲ್ಲೆಗಳಲ್ಲಿ ನಾವು ತರ್ತಕ್ಕಂಥ ವ್ಯವಸ್ಥೆ ಬದಲಾವಣೆಯನ್ನು ತರಬೇಕು. ಇವತ್ತು 2 ಕೋರ್ ಸಬ್ಜೆಕ್ಟ್ ಓದ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು. ಉದಾಹರಣೆಗೆ ಈಗ PUC, ನಾನು PCMB ಓದಿದ್ದೀನಿ. ಐ ಹ್ಯಾಡ್ ದ ಆಪ್ಷನ್ ಆಫ್ ಜಾಯ್ನಿಂಗ್ ಇದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್. ಹೌದಾಯ್ತಾ ಅಲ್ವಾ? ವಾಟ್ ಈಸ್ ದಟ್ ನ್ಯೂ ಥಿಂಗ್ ಯು ಹ್ಯಾವ್ ಬ್ರಾಟ್ ಇನ್? ದಯವಿಟ್ಟು ಯೋಚನೆ ಮಾಡಿ. ಇದೆಲ್ಲ ಇವತ್ತು ಬದಲಾವಣೆಗಳು ಹಿಂದೆಯಿಂದ ಆಗಿದ್ದಾವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಮಾಡ್ತಕ್ಕಂಥ ಬದಲಾವಣೆಗೆ ನಾವು
ಮೂಲಭೂತ ಸೌಲಭ್ಯ ಕೊಟ್ಟಿದ್ದೀವ. ಮೇನ್ ಆಗಿ ಇವತ್ತು ಫ್ಯಾಕಲ್ಟಿ, ಇವತ್ತು ನಮ್ಮ ಫ್ಯಾಕಲ್ಟಿ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಆದ್ಯತೆ ಕೊಡಬೇಕಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಎನ್ವಿಸೇಜ್ ಟು ಎಸ್ಟಾಬ್ಲಿಷ್ 5 training centers in various parts of Karnataka. Government of Karnataka has to invest so much. Government of India is going to invest so much ಅಂತ ಹೇಳ್ಬೋದಾಗಿದೆ. There will be a continuous program of teacher training. This is the module. Every 3 months there should be a rotational ಇದು ಇಂತಿಂತದ್ದು ಇಷ್ಟಿಷ್ಟು ವರ್ಷದಲ್ಲಿ ನಾವು 2 ವರ್ಷದಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರನ್ನ ಸಂಪೂರ್ಣವಾಗಿ ಹೊಸ ವ್ಯವಸ್ಥೆಗೆ, ಹೊಸ ಸಿಸ್ಟಮ್ ಆಫ್ ಪೆಡಗಾಗಿಗೆ ನಾವು ಅವ್ರು ಹೊಂದ್ಕೊಳ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆಲ್ಲ ತಯಾರಿ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರೆ ನಾವು ಒಪ್ಪೋದಾಗಿತ್ತು. ಇದು ಯಾವುದೂ ತಯಾರಿ ಆಗಲಿಲ್ಲ. ಇದು ಯಾವುದ್ರ ಬಗ್ಗೆನೂ ಇಲ್ಲ. ಇವತ್ತು ಅಕ್ರಿಡೇಷನ್ ಇರ್ಬೋದು, ಅಫಿಲಿಯೇಷನ್ ಇರ್ಬೋದು. ಇವತ್ತೇನು ಜಿಯೋಗ್ರಫಿ ಆಫ್ ದ ಯೂನಿವರ್ಸಿಟೀಸ್, ನಾನು ಯಾವುದೇ ಯೂನಿವರ್ಸಿಟಿಗೆ ಹೋಗ್ಬೋದು, ಇವೆಲ್ಲ ಇಟ್ ಈಸ್ ಇಂಪ್ರಾಕ್ಟಿಕಲ್ ಇನ್ ಅವರ್ ಸಿಸ್ಟಮ್. ದಯವಿಟ್ಟು ಯು ಹ್ಯಾವ್ ಟು ಓಪನ್ ಅಪ್ ಯುವರ್ ಐಸ್. ದಯವಿಟ್ಟು ತಾವು ಕಣ್ ತೆರೆದು ನೋಡಬೇಕು. ಯಾರು ಇದಕ್ಕೆ ಕೇವಲ ತಮ್ಮ ಸರ್ಕಾರ ತಂತು ಅಂತಕ್ಕಂಥ ವಿರೋಧ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಬೇರೆ ನೆಲದಲ್ಲಿ, ಬೇರೆ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ ಅಂತ ಮಾತ್ರಕ್ಕೆ ಅದಲ್ಲಿ ಯಶಸ್ವಿಯಾಗಿದೆ ಅಂತಕ್ಕಂಥದ್ದನ್ನ ನಾವು ಅನ್ಕೊಳ್ತೇವೆ. ಗ್ರಾಸ್ ಆನ್ ದ ಅದರ್ ಸೈಡ್ ಇಸ್ ಆಲ್ವೇಸ್ ಗ್ರೀನ್. ಆ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸೊಸೈಟಿಯಲ್ಲಿ, ನಮ್ಮಲ್ಲಿರ್ತಕ್ಕಂಥ ಬಡತನ, ನಮ್ಮ ಮಕ್ಕಳ ಅಫೋರ್ಡಬಿಲಿಟಿ, ಸರ್ಕಾರದ ಪರಿಸ್ಥಿತಿಗಳು, ಇವೆಲ್ಲವನ್ನು ಆಲೋಚನೆ ಮಾಡಬೇಕಲ್ಲ. ಇಲ್ಲ, ಅವರ್ ಗವರ್ಮೆಂಟ್ ಈಸ್ ಟೇಕಿಂಗ್ ದ ಸ್ಟ್ಯಾಂಡ್. Since we are bringing a new policy of 34 years, we are going to earmark 2 lakh crores. This year we are going to earmark 2 lakh crores. Next year we are going to earmark 4 lakh crores. We expect the state governments also to reciprocate ಅಂತ ಹೇಳ್ಬೋದಾಗಿತ್ತು. ಬೇರೆ ಎಲ್ಲ ಆದ್ಯತೆ ಬಿಟ್ಟು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಇದ್ಯಾವುದು ಇದ್ರ ಬಗ್ಗೆ ಸ್ಪೆಲ್ ಔಟ್ ಆಗಿಲ್ಲ. ತಮ್ಮದೇ ಸರ್ಕಾರ ತಂದಿರತಕ್ಕಂಥ ಟಾಸ್ಕ್ ಫೋರ್ಸ್, ಆ ಟಾಸ್ಕ್ ಫೋರ್ಸ್ ರೆಕಮೆಂಡೇಶನ್ಸ್ ಅನ್ನ ಇದ್ರೂ ಕೂಡ ಸ್ಪಷ್ಟವಾಗಿ ಟಾಸ್ಕ್ ಫೋರ್ಸ್ ರೆಕಮೆಂಡೇಶನ್ಸ್ ಇದ್ರೂ ಸಹ ಇವತ್ತು ಎಸ್ ವಿ ರಂಗನಾಥ್ ಮತ್ತೆ ಇದರಲ್ಲಿ ಸ್ಪಷ್ಟವಾಗಿದೆ ಕನ್ಕ್ಲೂಷನ್ ವೇ ಫಾರ್ವರ್ಡ್. The implementation plan does not contain all the details required to implement the entire policy. These details should evolve through a consultative process with all stakeholders of education. The detailed plan should focus on a phased implementation, with a detailed quarterly planning for each of the phases. Phase 1 targets for 2023 beginning with 2020 as year 0, targets for 2025, targets for next year. Action points could be prioritized based on what is most critical and can be done without financial implication. Sadhya ide idu, such as those requiring legislative action. The implementation task force established by Government of Karnataka will ensure the continuity of the implementation. ಇದರಲ್ಲಿ ಸ್ಪಷ್ಟವಾಗಿ ಯಾವ್ಯಾವ, ನಾನು ಡೀಟೇಲ್ ಸಮಯ ಇಲ್ಲ, ಸಮಯ ಭಾಳಷ್ಟು ಆಗಿದೆ, ಇದು ಎಲ್ಲ ನಾನು ಹೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದರಿಂದ ಇವೆಲ್ಲ ನ್ಯೂನತೆಗಳು, ಇವೆಲ್ಲವನ್ನ ನಾವು ಗಮನಿಸಿ ಇವತ್ತು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಇದನ್ನು ಕೇಂದ್ರದಲ್ಲಿರ್ತಕ್ಕಂಥ ತಮ್ಮ ಅಧಿಷ್ಠಾನವನ್ನು ಮೆಚ್ಚಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಅದನ್ನ ತರಾತುರಿಯಾಗಿ ತಮ್ಮದೇ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮೀನಾಮೇಷ ಎಣಿಸ್ಕೊಂಡು ಕೂತಿದ್ರು ಇಷ್ಟು ವರ್ಷ. ಯಾಕೆ ಅವರು ಅನುಷ್ಠಾನ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅವರು? 2021ಕ್ಕೆ ಯಾಕೆ ಮಾಡಲಿಲ್ಲ? 2022ಕ್ಕೆ ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ವಿರೋಧ ಇರ್ತಕ್ಕಂಥ ರಾಜ್ಯಗಳು ಬೇರೆ ವಿಚಾರ. ಅದರಿಂದ ನಾನು ತಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಇದು ಯಾವುದೇ ಪೂರ್ವ ತಯಾರಿ ಇಲ್ದಿರ, ನಿರ್ದಿಷ್ಟವಾದಂಥ ಗುರಿ ಇಲ್ದಿರ ಇರ್ತಕ್ಕಂಥ ಒಂದು. ಆಮೇಲೆ ಫೆಡರಲ್ ಸಿಸ್ಟಮ್ ಅಲ್ಲಿ ಯು ಕ್ಯಾನ್ ಓನ್ಲಿ ಗಿವ್ ದ ಫ್ರೇಮ್ವರ್ಕ್, ಯು ಕೆನಾಟ್ ಇಂಪೋಸ್. ತಾವು ಹೇಳ್ತಾ ಇದ್ದೀರಾ, ಇಂಪೋಸ್ ಮಾಡೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ. ದ ಸ್ಟೇಟ್ಸ್ ವಿಚ್ ಅಕ್ಸೆಪ್ಟ್ NEP ವಿಲ್ ಬಿ ಗೆಟಿಂಗ್ ಫಂಡ್ಸ್ ಫ್ರಮ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದೀರಾ? 50,000 ಕೋಟಿ. ಯಾವಾಗ ಅನೌನ್ಸ್ ಮಾಡಿದ್ರೆ? When was it announced? Just 3-4 months back.
ಯಾವತ್ತು ನಿಮ್ಮ ಪಾಲಿಸಿ ಬಂದಿದ್ದು 2020. ಇನ್ನೊಂದು ಮಾಡಿದ್ದೀರಾ, ರೂಸಾ ಇತ್ತು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೂಸಾ ಇತ್ತು. ಐ ಅಪ್ರಿಷಿಯೇಟ್ ಯು ಕಂಟಿನ್ಯೂಡ್ ರೂಸಾ 1, ರೂಸಾ 2 ಫಂಡ್ಸ್ ಕೊಟ್ಟಿದ್ದೀರಾ. ಈಗ ಮತ್ತೆ PM ಉಷಾ ಅಂತ ಬಂದಿದೆ, 12,000 ಕೋಟಿ. ಆದರೆ ಸ್ಪೆಸಿಫಿಕ್ ಆಗಿ ಇವತ್ತು ಏನು ತಾವು ಒಂದು ಬದಲಾವಣೆ ತರಬೇಕು, ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ರಾಂತಿಕಾರಿ ಒಂದು ನೀತಿಯನ್ನು ತಂದುಬಿಟ್ಟಿದ್ದೀವಿ, ಇದುವರೆಗೂ ಮಾಡಿರ್ತಕ್ಕಂಥವರೆಲ್ಲ ಏನು ಆಲೋಚನೆ ಮಾಡಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಒಂದು ಕೆಲಸ ಮಾಡಿದಿರಲ್ಲ, ಬಹುಶಃ ಇದು ಯಾರು ಒಪ್ತಕ್ಕಂಥದ್ದಲ್ಲ. ನಾನು ಖಂಡಿತ ಐ ವುಡ್ ಅಪ್ರಿಷಿಯೇಟೆಡ್ ಇರೆಸ್ಪೆಕ್ಟಿವ್ ಆಫ್ ಮೈ ಪೊಲಿಟಿಕಲ್ ಅಫಿಲಿಯೇಷನ್. ನೀವು ಇದೆಲ್ಲ ಪೂರ್ವ ತಯಾರಿ ಮಾಡಿ ಮೊದಲು ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಈಗಿರ್ತಕ್ಕಂಥ, ಈಗ ನಮ್ಮ ಸದಸ್ಯರು ಕೇಳಿದ್ರು ಗೆಸ್ಟ್ ಫ್ಯಾಕಲ್ಟಿ ರೆಗ್ಯುಲರೈಸೇಷನ್ ಮಾಡಬೇಕು ಅಂತ, ಇದಕ್ಕೊಂದು ಪರಿಹಾರ ಕಂಡುಕೊಡ್ಬೇಕಾಯ್ತು ಕೇಂದ್ರ ಸರ್ಕಾರ. ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಇಲ್ಲ ಇವತ್ತು ಗೆಸ್ಟ್ ಫ್ಯಾಕಲ್ಟಿ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇದೆ. ಇದಕ್ಕೆ ಮೊದಲು ಪರಿಹಾರ, ನಮ್ಮಲ್ಲಿ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ನಂತರ ಹೇಳಿ. ನಾವು 2028, 26 ಇವ ಹೇಳಿದ್ರಲ್ಲ, ವುಮೆನ್ಸ್ ರಿಸರ್ವೇಶನ್ ಬಿಲ್ ವಿ ಹ್ಯಾವ್ ಅಕ್ಸೆಪ್ಟೆಡ್, ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಆದರೆ 2028 ನಂತರ ಡಿಲಿಮಿಟೇಷನ್ ಆಗಬೇಕು, ಸೆನ್ಸಸ್ ಆಗಿಲ್ಲ. ದಟ್ ಈಸ್ ನಾಟ್ ದ ವೇ ಟು ಡೂ ಇಟ್. ಮತ್ತೆ ಇನ್ನೊಂದು, ಮತ್ತೆ ಈಗ ಇಷ್ಟೊತ್ತು ರವಿಕುಮಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಒಳ್ಳೆ ಮೆಚ್ಚುಗೆ ಮಾತುಗಳನ್ನು ಹೇಳಿದ್ರು. UGC ಅವರು ಒಂದು ಸರ್ಕ್ಯುಲರ್ ಕಳಿಸ್ಕೊಟ್ಟಿದ್ದಾರೆ, ಮಾನ್ಯ ಸದಸ್ಯರ ಗಮನಕ್ಕಿರಲಿ, ಬಹುಶಃ ಬಂದಿರಬಹುದು. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಸೆಲ್ಫಿ ಪಾಯಿಂಟ್ ಅಂತೆ. ಆ ಪೋರ್ಟಲ್ ಪ್ರೆಸ್ ಮಾಡಿದ್ರೆ ಯಾರ ಫೋಟೋ ಬರ್ತದೆ? ದಯವಿಟ್ಟು ಒಂದು ನಿಮಿಷ ಸರ್, ಒಂದು ನಿಮಿಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಒಂದು ನಿಮಿಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಹೆಸರುವಾಸಿ ಗಳಿಸಿರ್ತಕ್ಕಂಥವ್ರು. ಮಕ್ಕಳಿಗೆ ಏನು ನಾವು ಹೇಳ್ಕೊಡ್ಬೇಕು? CV ರಾಮನ್ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣ ಅವರು, ಇನ್ನು ಬಹಳಷ್ಟು ಜನ ಮಕ್ಕಳಿಗೆ ಸ್ಫೂರ್ತಿ ಆಗ್ಬೇಕು ಸರ್. ಶೈಕ್ಷಣಿಕ ರಂಗದಲ್ಲಿ ರಾಜಕಾರಣ ಮತ್ತೊಂದು ತರ್ತಕ್ಕಂಥದ್ದಲ್ಲ. ಸೆಲ್ಫಿ ಪಾಯಿಂಟು ಏನಿದು ಡಿಜಿಟಲ್ ವರ್ಲ್ಡ್ ಅಲ್ಲಿ ಹೊಸ ಒಂದು ಕ್ಯಾಪ್ಷನ್ ಇದು ಸರ್. ಮುಖ್ಯಮಂತ್ರಿಗಳ ಫೋಟೋ ಹಾಕೋದು ಬೇರೆ. ವಾಟ್ ಆರ್ ಯು ಟಾಕಿಂಗ್ ಸರ್? ಸೆಲ್ಫಿ ಪಾಯಿಂಟ್ ಈ ಏನು ಬೇಗ ಮುಗಿಸಿ. ಹೊಸ ಶಿಕ್ಷಣ ನೀತಿ ಬಗ್ಗೆ ಬಹಳಷ್ಟು ಸುಮಾರು 6 ವರ್ಷಗಳು ಈಗ ಇದು ಒಂದು ಶಿಕ್ಷಣ ಸಂಸ್ಥೆ ವ್ಯವಸ್ಥೆಯಲ್ಲಿ ಸೆಲ್ಫಿ ಪಾಯಿಂಟ್ ಅಂತಕ್ಕಂಥದ್ದು ತಂತ್ರಜ್ಞಾನ ಇವತ್ತು ಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ. ನಾವು ಇವತ್ತು ಶಿಕ್ಷಣ ವ್ಯವಸ್ಥೆಗಳಲ್ಲಿ ಸಂಸ್ಥೆಗಳಲ್ಲಿ ಸೆಲ್ಫಿ ಪಾಯಿಂಟ್ ಅಂತ ಅಲ್ಲಲ್ಲ, UGC ಅವರು ನಾನು ಹೇಳೋದು ಇವತ್ತು ಪದೇ ನಮ್ಮ ಪಕ್ಷ ಹೇಳ್ತಾ ಇದೆ, ಬಹಳಷ್ಟು ಜಾರಿ ನಿರ್ದೇಶನಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದೆ ಅಂತಕ್ಕಂಥದ್ದು. ಇವತ್ತು UGC ಮೇಲೆ ಇವತ್ತು ನಮ್ಗೆ ಅನುಮಾನ ಬರ್ತಾರಾಗ್ತದೆ. ಇವತ್ತು UGCನ ನಾವು ಯಾವ ರೀತಿ ನಂಬಕ್ಕೆ ಹೇಳಿ? ಸೆಲ್ಫಿ ಪಾಯಿಂಟ್ ಅವ್ರಿಗೆ ಏನು ಅವಶ್ಯಕತೆ ಇತ್ತು? ಇವತ್ತು ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತೊಂದರಲ್ಲಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಫೋಟೋ ಹಾಕುವಂಥದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ. UGC ಅಂತ ಸಂಸ್ಥೆ ಸೆಲ್ಫಿ ಪಾಯಿಂಟ್ ಅಂತ ಹೇಳಿ ಇದನ್ನ ನೀವು ತರ್ತೀರಾ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂದ್ರೆ ಇದನ್ನು ಯಾವ ರೀತಿ ಒಪ್ಪಲಿಕ್ಕೆ ಸಾಧ್ಯ ಇದೆ? ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧಕರ ಬಗ್ಗೆ ಹಾಕಿದ್ರೆ ಒಂದ್ ರೀತಿ ಪ್ರೋತ್ಸಾಹ ಪ್ರೇರಣೆ. ಇವತ್ತಿಗೂ ಗೊತ್ತಿಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಏನು ಓದಿದ್ದಾರೆ, ಎಷ್ಟು ಅವರು ಯಾವ ಡಿಗ್ರಿ ಅಂತಕ್ಕಂಥದ್ದು ಇವತ್ತು ನಮಗೂ ಯಾರಿಗೂ ಗೊಂದಲ ಇದೆ. ಅವ್ರಿಗೂ ಗೊಂದಲ ಇದೆ, ನಮಗೂ ಗೊಂದಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಸಂದೇಶ ಹೋಗುತ್ತೆ?